ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂಥ ಕೆಲಸವನ್ನು ಐಡಿಯಾಸ್ ಫೋರಂ ತಂಡದ ವತಿಯಿಂದ ಈಗ ಮಾಡಲಾಗ್ತಾ ಇದೆ. ಈ ಒಂದು ಸಮಗ್ರ ಭಾರತ ಮತ್ತು ಕರ್ನಾಟಕದ ಇತಿಹಾಸದ ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 254ನೇ ವಿಡಿಯೋ. ಯಾರು ಹಿಂದಿನ ತರಗತಿಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ನೀವು ನೋಡ್ಕೊಳ್ತಾ ಬರ್ಬೋದಾಗ್ತದೆ. ಐಡಿಯಾಸ್ ಫೋರಮ್ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ, ಒಂದ್ಸಲ ಚೆಕ್ ಮಾಡಿ. ಕಳೆದ ತರಗತಿಯಲ್ಲಿ 1857ರ ದಂಗೆಗೆ ಸಂಬಂಧಪಟ್ಟಂತೆ ನಾವು ನೋಡ್ಕೊಳ್ತಾ ಇರಬೇಕಾದ್ರೆ 1857ರ ದಂಗೆಗಿಂತ ಹಲವಾರು ದಂಗೆಗಳು ಕೂಡ ಮೊದಲು ನಡೆದಿವೆ. ಬ್ರಿಟಿಷರ ವಿರುದ್ಧವಾಗಿ ಹಲವಾರು ದಂಗೆಗಳು ನಡೆದಿವೆ. ಅದು ಬೇರೆ ಬೇರೆ ರೂಪದಲ್ಲಿ ನಡೆದಿವೆ. ಕಾರಣ ಒಂದೇ, ಬ್ರಿಟಿಷರನ್ನ ಯಾವುದೇ ರೂಪ ಇರಬಹುದು, ಆದರೆ ಕಾರಣ ಒಂದೇ, ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಹಾಕಬೇಕು ಅಂತೇಳಿ. ಬುಡಕಟ್ಟು ಜನಾಂಗದವರಿಗೆ ಸಂಬಂಧಪಟ್ಟಂತೆ ಹಲವಾರು ಬುಡಕಟ್ಟು ಜನಾಂಗದವರು ದಂಗೆ ಇದ್ದರು, ಅದನ್ನು ಕೂಡ ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೆ. ಮತ್ತೆ ಜಮೀನ್ದಾರರ ದಂಗೆ ಕೂಡ ನಾನು ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೆ. ಅದರಲ್ಲಿ ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ನಡೆದಿರುವಂಥದ್ದು ಕಿತ್ತೂರು ದಂಗೆ 1824ರಲ್ಲಿ ನಡೆದಿರುವಂತಹದ್ದು. ಕರ್ನಾಟಕದ ಸಶಸ್ತ್ರ ಬಂಡಾಯಗಳಲ್ಲಿ ಅತಿ ದೊಡ್ಡ ಬಂಡಾಯ ಇದು. ಕರ್ನಾಟಕದ ಸಶಸ್ತ್ರ ಬಂಡಾಯಗಳಲ್ಲಿ ಅತಿ ದೊಡ್ಡ ಸಶಸ್ತ್ರ ಬಂಡಾಯ. ಕಿತ್ತೂರು ನಾವು ದಂಗೆಯನ್ನು ಕರಿತಾ ಹೋಗ್ತೇವೆ. ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಸಂಬಂಧಪಟ್ಟಂತೆ ಮತ್ತೆ ಬಹುಮುಖ್ಯವಾಗಿ ಫೇಮಸ್ ಆಗಿರ್ತಕ್ಕಂಥ ಆ ಒಂದು ಬ್ಯಾಟಲ್ಸ್ ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಸಂಗೊಳ್ಳಿ ರಾಯಣ್ಣರಿಗೆ ಸಂಬಂಧಪಟ್ಟಂತೆ ನಾವು ನೋಡ್ಕೊಳ್ತಾ ಬಂದಿದ್ವಿ. ನಂತರವಾಗಿ ರೈತರ ದಂಗೆಗಳು, ಪೆಸೆಂಟ್ಸ್ ದಂಗೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ರಾಮೋಸಿಸ್ ದಂಗೆ ಮತ್ತು ಇಂಡಿಗೋ ದಂಗೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಾನು ಚರ್ಚೆ ಮಾಡಿದ್ದೆ. ನಂತರ ಇವತ್ತಿನ ತರಗತಿಯಲ್ಲಿ ನಾಗರಿಕ ದಂಗೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ದಂಗೆಗಳು ನಡೆದಿವೆ, ಅವನ್ನ ನಾವು ಮುಂದೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ನಂತರವಾಗಿ ಧಾರ್ಮಿಕ ಲಿಂಕ್ನ ಹೊಂದಿರುವಂತಹ ರೈತ ಚಳುವಳಿಯ ಬಗ್ಗೆ ಚರ್ಚೆ ಮಾಡೋಣ. ನಂತರವಾಗಿ ಸೈನಿಕ ದಂಗೆಗಳು ಕೂಡ ನಡೆದಿವೆ, ಅವನ್ನು ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಏನೇ ನಡೆದಿರ್ಬೋದು, ಬಟ್ ಒಂದೇ ಉದ್ದೇಶ, ಬ್ರಿಟಿಷರನ್ನ ಭಾರತದಿಂದ ಹೊರಹಾಕುವಂಥದ್ದು. ಹಲವಾರು ನಾಗರಿಕ ದಂಗೆಗಳು ನಡೆದಿವೆ. ಅದರಲ್ಲಿ ಸನ್ಯಾಸಿ ದಂಗೆ 1772ರಲ್ಲಿ ನಡೀತದೆ. ಮತ್ತೆ ಕರ್ನಾಟಕದಲ್ಲಿ ನಡೆದಿರುವಂಥದ್ದು ದೋಂಡಿಯ ವಾಗ್ ಅಥವಾ ದೋಂಡಿಜಿ ವಾಗ್ ರಿವೋಲ್ಟ್ ಆಗ್ತದೆ, ಅದನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಪೋಲಿಗರ್ ದಂಗೆ, ಪೈಕಾ ದಂಗೆ, ಅಹೋಂ ದಂಗೆ, ವಹಾಬಿ ಚಳುವಳಿ, ಕುಕ ಮತ್ತು ನಾಮದಾರಿ ಚಳುವಳಿ ಮತ್ತು ಗಡ್ಕರಿ ದಂಗೆ, ಇಷ್ಟು ಇಂಪಾರ್ಟೆಂಟ್ ದಂಗೆಗಳು, ಇವು ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಸನ್ಯಾಸಿ ದಂಗೆ. ಏನಪ್ಪ ಸನ್ಯಾಸಿ ದಂಗೆ ಅಂತಂದ್ರೆ ಹೆಸರಲ್ಲೇ ಇದೆ, ಸನ್ಯಾಸಿಗಳು ಎದ್ದಿರುವಂತಹ ದಂಗೆ. ಯಾರ ವಿರುದ್ಧವಾಗಿ? ಬ್ರಿಟಿಷರ ವಿರುದ್ಧವಾಗಿ. ಕಾರಣಗಳು ಒಂದು ಕಾರಣ ಅಲ್ಲ, ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ಬಂಗಾಳದಲ್ಲಿ ಆಗಿರುವಂಥದ್ದು, ವೆಸ್ಟ್ ಬೆಂಗಾಳಲ್ಲಿ ಆಗಿರುವಂಥದ್ದು. ಒಂದು 1757ರಲ್ಲಿ ಪ್ಲಾಸ್ಟಿಕ್ ಕಥನ ಆದ ನಂತರ ಬ್ರಿಟಿಷರು ಬಂಗಾಳದಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದಾಗ, ನಂತರವಾಗಿ 1970ರಲ್ಲಿ ಬಂಗಾಳದಲ್ಲಿ ಗ್ರೇಟ್ ಫಮೈನ್ ಬರ್ತದೆ. ಅಲ್ಲಿ ಬ್ರಿಟಿಷರು ಅದನ್ನು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗ್ತಾರೆ. ಅವರ ಮುಖ್ಯ ಉದ್ದೇಶ ಭಾರತೀಯರನ್ನು ಉದ್ಧಾರ ಮಾಡೋದಲ್ಲ, ಭಾರತವನ್ನು ದೋಚುವಂತಹದ್ದು. ಅಲ್ಲಿ ಅವರು ಫೇಲ್ ಆಗ್ತಾರೆ. ಇದರಿಂದ ಬಹಳ ಜನರಿಗೆ, ಬಹಳ ಬುದ್ಧಿವಂತರಿಗೆ, ಅದ್ರ ಮುಖ್ಯ ಧಾರ್ಮಿಕ ಕಾರಣದಲ್ಲೂ ಕೂಡ ಹಲವಾರು ವಿಚಾರದಲ್ಲಿ ಕೆಲವರು ಧರ್ಮದ ಮುಖ್ಯಸ್ಥರಿಗೂ ಕೂಡ ಬಹಳ ಬೇಜಾರಾಗಿರ್ತದೆ, ಈ ರೀತಿಯಾಗಿ ನಿರ್ವಹಣೆ ಮಾಡಿರ್ತಾರೆ ಅಂತೇಳಿ. ಮತ್ತೆ ಹಲವಾರು ನೀತಿಗಳು, ಕೆಲವರು ನೋಡ್ರಿ, ಈ ಜಮೀನ್ದಾರಿ ಪದ್ಧತಿ ಅಂತ ಬಂದಾಗ ಬಹುಮುಖ್ಯವಾಗಿ ನೋಡ್ಕೊಳ್ತಾ ಹೋಗ್ತೇವೆ. ರೈತರಿಂದ ಭೂಮಿ ಕತ್ಕೊಳ್ಳುವಂಥದ್ದು, ಅವರ ಒಂದು ಇದನ್ನು ಮಾಡೋದು, ಎಲ್ಲವೂ ಕೂಡ ರಿಸೆಂಟ್ಮೆಂಟ್ಸ್ಗೆ ಕಾರಣ ಆಗ್ತದೆ, ಹಲವಾರು ರೀತಿಯಲ್ಲಿ ಕೂಡ ಕಾರಣ ಆಗ್ತದೆ. ಅದೆಲ್ಲ ಒಂದು ಸಿಟ್ಟಿದ್ರೆ ಇನ್ನೊಂದು ಏನಪ್ಪ ಸಿಟ್ಟಂದ್ರೆ, ಲಾರೆನ್ ಹೇಸ್ಟಿಂಗ್ಸ್ ಅವರು ಬಂದಾಗ ಈ ಸನ್ಯಾಸಿಗಳಿಗೆ ನೀವು ಯಾವುದೇ ಕಾರಣಕ್ಕೂ ನೇಕಿಡ್ ಫಾರಂ ಅಲ್ಲಿ ನೀವು ಯಾತ್ರಾ ಸ್ಥಳಗಳಿಗೆ ಬರಬಾರದು ಅಂತೇಳಿ ಒಂದು ಆರ್ಡರ್ ಅನ್ನ ಮಾಡ್ತಾರೆ. ಅದು ಕೂಡ ಈ ಸನ್ಯಾಸಿಗಳಿಗೆ ಅವರ ಕೋಪಕ್ಕೆ ಕಾರಣ ಆಗ್ತದೆ, ನಮಗ್ಯಾರು ಹೇಳಲಿಕ್ಕೆ ಅಂತೇಳಿ. ಅದರಿಂದ ಈ ಒಂದು ದಂಗೆಯನ್ನ ಕೇವಲ ಧಾರ್ಮಿಕ ರೂಪದಲ್ಲಿ ನೋಡಬಾರ್ದು, ರಾಜಕೀಯ ರೂಪದಲ್ಲೂ ಕೂಡ ಹಲವಾರು ರೀತಿಯಾಗಿ ನೋಡ್ತಾ ಹೋಗ್ತೇವೆ. ಬಿಕಾಸ್ ಅವರ ಟ್ಯಾಕ್ಸೇಷನ್ ವಿರುದ್ಧವಾಗಿ ಮತ್ತು ಅವರ ಎಕನಾಮಿಕ್ ಎಕ್ಸ್ಪ್ಲೋಟೇಷನ್ ವಿರುದ್ಧವಾಗಿ ಕೂಡ
ಒಂದು ಎದುರುವಂಥ ಒಂದು ದಂಗೆ ಅಂತ ಕೂಡ ಹೇಳ್ಬೋದಾಗುತ್ತೆ, ಸನ್ಯಾಸಿ ದಂಗೆ. ಇಲ್ಲಿ ಕೇವಲ ಸನ್ಯಾಸಿಗಳು ಮಾತ್ರ ಭಾಗವಹಿಸಿಲ್ಲ, ಇಲ್ಲಿ ಹಲವಾರು ಮಹಿಳೆಯರು ಕೂಡ ಭಾಗವಹಿಸಿದ್ದಾರೆ ಈ ಒಂದು ದಂಗೆಯಲ್ಲಿ. ದೇವಿ ಚೌಧರಾಣಿಯವರು ಈ ಒಂದು ರಿವೋಲ್ಟಲ್ಲಿ ಭಾಗವಹಿಸಿರೋದು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಹಂಗಾಗಿ ಮಹಿಳೆಯರ ಪಾತ್ರವೂ ಕೂಡ ಈ ದಂಗೆಯಲ್ಲಿದೆ. 1972 ಕೂಡ ನಡೀತಾ ಹೋಗ್ತದೆ ಇದು. ಮುಖ್ಯವಾಗಿ 72ರಲ್ಲಿ ದೊಡ್ಡ ಮಟ್ಟಕ್ಕೆ ನಡೀತದೆ ಇದು. ಇದನ್ನ ಅವರು ಸಪ್ರೆಸ್ ಮಾಡ್ತಾರೆ ಬ್ರಿಟಿಷರು. ಆದರೆ ಮುಂದೆ ಈ ದಂಗೆಯನ್ನ ದೊಡ್ಡ ಮಟ್ಟಕ್ಕೆ ಇಡೀ ಭಾರತಕ್ಕೆ ತಲುಪುವಂತೆ ಮಾಡಿದ್ಯಾರಪ್ಪ ಅಂದ್ರೆ ಬಂಕಿಮಚಂದ್ರ ಚಟರ್ಜಿಯವರು ತಮ್ಮ ಕಾದಂಬರಿಯ ಮುಖಾಂತರವಾಗಿ, ಆನಂದಮಠ ಕಾದಂಬರಿಯ ಮುಖಾಂತರವಾಗಿ ಈ ಒಂದು ಸನ್ಯಾಸಿ ದಂಗೆಯನ್ನ ಫೇಮಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಒಂದೇ ಮಾತರಂ ಏನಿದೆ ಅದು ಕೂಡ ಈ ಒಂದು ಆನಂದಮಠ ಕಾದಂಬರಿಯ ಒಂದು ಭಾಗ ಅಂತ ನಾವು ಕರಿತಾ ಹೋಗ್ತೇವೆ. ಅದನ್ನು ಚರ್ಚೆ ಮಾಡೋಣ. ಗೊತ್ತಿರಲಿ, ಎಕ್ಸಾಮ್ಸ್ ಅಲ್ಲಿ ಕೇಳಿದಾರೆ ನೋಡ್ರಿ, ವೇರ್ ವಾಸ್ ದಿ ಚೀಫ್ ಸೆಂಟರ್ ಆಫ್ ಸನ್ಯಾಸಿ ರಿವೋಲ್ಟ್ ಸ್ಟಾರ್ಟೆಡ್ ಇನ್ 1770. 1770ರಲ್ಲಿ ಸ್ಟಾರ್ಟ್ ಆದಂತಹ ಸನ್ಯಾಸಿ ದಂಗೆ ಅದರ ಮೂಲ ಇಲ್ಲಪ್ಪ ಅಂದ್ರೆ ಬಂಗಾಳ ಅಂತ ಕರಿತೇವೆ. ಇನ್ನೊಂದು ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ರಿವೋಲ್ಟ್ಸ್ ವಾಸ್ ಮೇಡ್ ಫೇಮಸ್ ಬೈ ಬಂಕಿಮ್ ಚಂದ್ರ ಚಟರ್ಜಿ ಇನ್ ಇಸ್ ನಾವೆಲ್ ಆನಂದಮಠ. ಆನಂದಮಠದ ಮುಖಾಂತರವಾಗಿ ಫೇಮಸ್ ಮಾಡಿದ್ದು ಯಾವ ದಂಗೆ ಅಂತ ಕೇಳಿದರೆ ಸನ್ಯಾಸಿ ದಂಗೆಯನ್ನ. ಇನ್ನೊಂದು, ದ ಮೇನ್ ಕಾಸ್ ಆಫ್ ಸನ್ಯಾಸಿ ರೆಬೆಲಿಯನ್ ವಾಸ್, ಅದರ ಮುಖ್ಯ ಕಾರಣ ಹಲವಾರು ಹೇಳಿದ್ರು ನಿಮಗೆ. ಒಂದು ಕೇವಲ ಧಾರ್ಮಿಕ ಕಾರಣ ಮಾತ್ರ ಅಲ್ಲ, ಜಮೀನ್ದಾರರು ಮತ್ತು ರೈತರನ್ನ ವಶಪಡಿಸಿಕೊಳ್ಳುವಂಥದ್ದು, ರೈತರಿಗೆ ದೊಡ್ಡ ಮತ್ತೆ ಫಮೈನಲ್ಲಿ ಆಗಿರುವಂಥದ್ದು, ಅದಕ್ಕೆ ಅವರು ಕರೆಕ್ಟಾಗಿ ಮತ್ತೆ ಅವರ ಎಕನಾಮಿಕ್ ಎಕ್ಸ್ಪ್ಲೋಟೇಷನ್ ಎಲ್ಲವೂ ಕೂಡ ಸೇರಿತ್ತು ಈ ಒಂದು ದಂಗೆಯಲ್ಲಿ. ಆನಂದಮಠ ಪುಸ್ತಕ ಬಹಳ ಇಂಪಾರ್ಟೆಂಟು. ಆನಂದಮಠ ಅನ್ನುವಂಥದ್ದು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ರಚಿಸಿದಂತಹ ಬಂಗಾಳಿ ಭಾಷೆಯ ಕಾದಂಬರಿ. ಇದು ಹೆಂಗಪ್ಪ ಅಂದ್ರೆ ಬಂಗದರ್ಶನ ಎಂಬ ಒಂದು ನಿಯತಕಾಲಿಕದಲ್ಲಿ ಇದು ಪ್ರಕಟ ಆಗ್ತಾ ಇತ್ತು. ಅದು ಮುಂದೆ 1981 ಸಂದರ್ಭದಲ್ಲಿ ಅದು ಪುಸ್ತಕ ರೂಪವನ್ನು ಪಡ್ಕೊಳ್ತು. ಅದರಲ್ಲಿದ್ದೇ ಒಂದೇ ಮಾತರಂ ಗೀತೆ ಏನಿದೆ ಅದು ಈ ಒಂದು ಆನಂದಮಠ ಪುಸ್ತಕದ ಒಂದು ಭಾಗ ಆಗಿತ್ತು. ಈ ಒಂದೇ ಮಾತರಮ್ಮು ನಂತರವಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು 1996ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾಂಗ್ ನಡೆದಾಗ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗ್ತದೆ. ಮುಂದೆ ಇದು ಬ್ರಿಟಿಷರ ವಿರುದ್ಧವಾಗಿ ಎಲ್ಲ ಹೋರಾಟಗಳಲ್ಲೂ ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಈ ಒಂದು ಸಾಂಗ್ ಮೇಲೆ ನಿಷೇಧವನ್ನು ಕೂಡ ಏರುವ ಕೆಲಸವನ್ನು ಕೂಡ ಬ್ರಿಟಿಷರು ಮಾಡ್ತಾ ಹೋಗ್ತಾರೆ. ನಂತರವಾಗಿ ಸ್ವಾತಂತ್ರ್ಯ ಬಂದ ನಂತರ ಆ ನಿಷೇಧವನ್ನು ಹಿಂಪಡೆಯಲಾಗ್ತದೆ. ಮತ್ತು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಸ್ವಾತಂತ್ರ್ಯ ಬಂದ ನಂತರ ನ್ಯಾಷನಲ್ ಆಂಥಮ್ ಅನ್ನಾಗಿ ಯಾವುದನ್ನು ಮಾಡ್ಕೋಬೇಕಂತ ಬಂದಾಗ ಅದರಲ್ಲಿ ಎರಡು ಮುಖ್ಯವಾಗಿ ಬರ್ತದೆ, ಒಂದೇ ಮಾತರಂ ಮತ್ತು ಜನಗಣಮನ. ಹಲವಾರು ಜನ ಆಸಕ್ತಿ ತೋರಿದ್ದು ಈ ಒಂದೇ ಮಾತರಂಗೆ ತೋರ್ತಾರೆ. ಆದರೆ ಹಲವಾರು ಕಾಂಟ್ರವರ್ಸಿ ಇರೋದ್ರಿಂದ ಇದನ್ನು ಬೇಡ ಅಂತ ಹೇಳಿ ನ್ಯಾಷನಲ್ ಸಾಂಗ್ ಅನ್ನಾಗಿ ಮಾಡಿ ನ್ಯಾಷನಲ್ ಆಂಥಮ್ ಅನ್ನಾಗಿ ಜನಗಣಮನವನ್ನು ಆಯ್ಕೆ ಮಾಡಲಾಗ್ತದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದೇನಪ್ಪ ಅಂದ್ರೆ ಈ ಕಾದಂಬರಿಯಲ್ಲಿ ಏನಾಗಿದೆ, ಭಾರತವನ್ನ ದುರ್ಗೆ, ಕಾಳಿ ಮತ್ತು ಜಗದ್ದಾತ್ರಿಯ ಎಂಬ 3 ರೂಪಗಳ ಭಾರತ ಮಾತೆಗೆ ಕಂಪೇರ್ ಮಾಡಿದ್ದಾರೆ. ದುರ್ಗೆ ಈ ರೀತಿ ಕಂಪೇರ್ ಮಾಡೋದ್ರಿಂದ ಇದು ಬೇರೆ ಧರ್ಮದಲ್ಲಿ ಆ ಥರ ಒಪ್ಕೊಳ್ಳೋದ್ರಿಂದ ಇದು ಬೇಡ ಅಂತೇಳಿ ಕಾಂಟ್ರವರ್ಸಿ ಆಗಿಬಿಟ್ಟು ಬೇಡ ಅಂತಾಗಿದ್ದಾರೆ. ಮತ್ತೆ ಕೆಲವು ಹಲವಾರು ವಿಚಾರಗಳು ಕೂಡ ಇನ್ಫ್ಲೂಯೆನ್ಸ್ ಆಗುವಂಥದ್ದು ಕೂಡ ಕಾಣ್ತಾ ಹೋಗ್ತವೆ. ಈ ಆನಂದಮಠ ಪುಸ್ತಕದಲ್ಲಿ ನೋಡ್ರಿ, ಈ ಒಂದು 70ರಲ್ಲಿ ಬಂಗಾಳ ರಾಜ್ಯ ವಿಧಿಸಿದಂತಹ ಭೀಕರ ಬರಗಾಲದ ಹಿನ್ನೆಲೆ ಇಟ್ಟುಕೊಂಡು ಕಥೆಗಳನ್ನು ಕೂಡ ಬರೆಯಲಾಗಿದೆ. ಜನರ ಮನಸ್ಸನ್ನ ಟಚ್ ಮಾಡುವಂಥ ಕೆಲಸವನ್ನು ಕೂಡ ಇದು ಮಾಡಲಾಗಿದೆ. ಮತ್ತೆ ಇದರಲ್ಲಿ ಒಂದೇ ಮಾತರಂ ಏನಿದೆ, ನಾವು ಒಂದೇ ಮಾತರಂ ಕರಿತೀವಿ, ಇದು ಸ್ಯಾನ್ಸ್ಕ್ರಿಟ್ ಪೊಯಮ್ಮು. ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಿರುವಂಥದ್ದು. ಇದನ್ನ ಆನಂದಮಠ ಪುಸ್ತಕದ ನಾವೆಲ್ಲಲ್ಲಿ 1982ರ ನಾವೆಲ್ಲೂ ಕೂಡ ಇದನ್ನ ಇನ್ಕ್ಲೂಡ್ ಮಾಡಲಾಗಿತ್ತು. ಆದರೆ ನಾವು ನಂಬಲಾಗಿದೆ ಇದನ್ನ 7 ನವೆಂಬರ್ 1875ರಲ್ಲಿ ಇದನ್ನ ಬರೆಯಲಾಗಿದೆ ಅಂತ ನಂಬಲಾಗಿದೆ. ಹಲವಾರು ಸ್ವಲ್ಪ ಅದಕ್ಕೆ ಕನ್ಫ್ಯೂಷನ್ಸ್ಗಳಿದೆ. ನಂಬಲಾಗಿದೆ, ಬಟ್ 82ರ ಬೆಂಗಾಲಿ ನಾವಲ್ಲಿ ಆನಂದಮಠದಲ್ಲಿ ಇದನ್ನ ಬರೆಯಲಾಗಿತ್ತು ಅಂತೇಳಿ ಹೇಳಲಾಗ್ತದೆ. ನಂತರ ಇದು ಫೇಮಸ್ ಆಗಿದ್ದು ಯಾವಪ್ಪ ಅಂದ್ರೆ 1896ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದನ್ನು ಆಡಿದ್ದಾಗ ಇದು ದೊಡ್ಡ ಮಟ್ಟಕ್ಕೆ ಫೇಮಸ್ ಆಯಿತು. ನಂತರವಾಗಿ ನ್ಯಾಷನಲ್ ಸಾಂಗ್ ಅನ್ನಾಗಿ ಇದನ್ನ ಮಾಡಿಕೊಳ್ಳಲಾಗ್ತದೆ. 1937ರ ಇದನ್ನ ಫುಲ್ ಕಂಪ್ಲೀಟ್ ಆಗಿ ಅಳವಡಿಸ್ಕೊಳ್ಳಿಲ್ಲ. ಒಂದೇ ಮಾತರಮ್ಮು ಅದನ್ನ ಕಂಪ್ಲೀಟ್ ಆಗಿ ಅಳವಡಿಸ್ಕೊಳ್ಳಿಲ್ಲ. ಕೇವಲ ಮೊದಲ 2 ಸ್ಟ್ಯಾನ್ಸ್ಗಳನ್ನು ಮಾತ್ರ ವಸ್ತುಗಳನ್ನು ಅಳವಡಿಸಿಕೊಳ್ಳಲಾಯಿತು. 1937ರ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇದನ್ನ ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ ಅಂತೇಳಿ ಅಕ್ಸೆಪ್ಟ್ ಮಾಡಿಕೊಳ್ತು. ನಂತರವಾಗಿ ಸ್ವಾತಂತ್ರ್ಯ ಬಂದ ನಂತರ ನ್ಯಾಷನಲ್ ಸಾಂಗು ನ್ಯಾಷನಲ್ ಆಂಥಮ್ ಅನ್ನಾಗಿ, ಜನಗಣಮನವನ್ನ ನ್ಯಾಷನಲ್ ಸಾಂಗ್ ಅನ್ನಾಗಿ
ಈ ವಂದೇ ಮಾತರಮನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲಾಗಿದೆ. ರಾಷ್ಟ್ರೀಯ ಗೀತೆ ಅಂತ ಅಕ್ಸೆಪ್ಟ್ ಮಾಡಿದೆ. ವಂದೇ ಮಾತರಂ ಎಂದರೆ ತಾಯಿಯನ್ನು ನಮಸ್ಕರಿಸುತ್ತೇನೆ, ಅದರ ಮುಖಾಂತರವಾಗಿ ಇದು ಸ್ಟಾರ್ಟ್ ಆಗ್ತಾ ಹೋಗ್ತದೆ. 7th ನವೆಂಬರ್ 2025 ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಯವರು ಕೂಡ ಈ ಒಂದು ವಂದೇ ಮಾತರಂಗೆ 150 ವರ್ಷ ಬರೆದದ್ದಕ್ಕೆ 150 ವರ್ಷ ಆಗಿದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಭಾಷಣವನ್ನು ಕೂಡ ಮಾಡಿದರು. ಅದು ಕೂಡ ಇತ್ತೀಚೆಗೆ ಬಹಳ ನ್ಯೂಸಲ್ಲಿದೆ. ಹಂಗಾಗಿ ನಿಮಗೆ ಗೊತ್ತಿರಲಿ. ಆನಂದ ಮಠದ ಭಾಗ ಅಂತ ಗೊತ್ತಿರೋ, ಆನಂದ ಮಠದ ಪುಸ್ತಕದ ಭಾಗ ಅದು. 7 ನವೆಂಬರ್ 2025 150 ವರ್ಷ ಆಯಿತು ವಂದೇ ಮಾತರಮನ್ನ ಬರೆದು ಅಂತೇಳಿ. ಇದು ಆನಂದ ಮಠ ಪುಸ್ತಕದ ಒಂದು ಭಾಗ ಅಂತ ಗೊತ್ತಿರಬೇಕಾಗ್ತದೆ. ವಂದೇ ಮಾತರಂ ನಾವು ನೋಡಿ ಇಷ್ಟು ನಾವು ಅದು ಫಸ್ಟ್ 2 ಸ್ಟಾನ್ಸವನ್ನು ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಇದು ಕೂಡ ಇದೆ ನೋಡಿ, ಇದು ಕೂಡ ವಂದೇ ಮಾತರಂ ಭಾಗವೇ. ಆದರೆ ಇದನ್ನ ಬಿಡಲಾಗಿದೆ, ಕೈ ಬಿಡಲಾಗಿದೆ. ವಂದೇ ಮಾತರಂ ಗೀತೆಯ ಭಾವಾರ್ಥವನ್ನು ಸುಮ್ಮನೆ ನಿಮಗೆ ಸುಮ್ಮನೆ ಕೊಟ್ಟಿದ್ದೀನಿ ಅಷ್ಟೇ. ಜಸ್ಟ್ ಯು ಕ್ಯಾನ್ ಗೋ ಟು ದಟ್. ಒಂದು ನಿಮಗೆ ಅದ್ರ ಮೀನಿಂಗ್ ಗೊತ್ತಾಗ್ತಾ ಹೋಗ್ತದೆ ಅಷ್ಟೇ. ಅದ್ರ ಮೀನಿಂಗನ್ನು ಕೊಟ್ಟಿದ್ದೀನಿ ನಿಮಗೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು. ಹೂ ಅಮಾಂಗ್ ದ ಫಾಲೋಯಿಂಗ್ ಮೇಡ್ ಸನ್ಯಾಸಿ ರೆಬೆಲಿಯನ್ ಫೇಮಸ್ ಥ್ರೂ ಇಸ್ ರೈಟಿಂಗ್ಸ್? ಈ ಕೆಳಗಿನ ಯಾರು ಸನ್ಯಾಸಿ ದಂಗೆಯನ್ನ ಅವರ ರೈಟಿಂಗ್ಸ್ನ ಮುಖಾಂತರವಾಗಿ ಫೇಮಸ್ ಮಾಡಿದ್ರು ಅಂತಂದ್ರೆ ಬಂಕಿಮಚಂದ್ರ ಚಟರ್ಜಿ ಅವರು ಆನಂದ ಮಠದ ಪುಸ್ತಕದ ಮುಖಾಂತರವಾಗಿ. ಯಾರು ಸನ್ಯಾಸಿ ದಂಗೆಯನ್ನ ಸಪ್ರೆಸ್ ಮಾಡಿದ್ರು, ಅದನ್ನ ನಿಯಂತ್ರಣ ಮಾಡಿದ್ರು ಅಂತಂದ್ರೆ ವಾರನ್ ಹೇಸ್ಟಿಂಗ್ಸ್ ಅವರು. ಇಷ್ಟು ಎಕ್ಸಾಮ್ಸ್ ಅಲ್ಲಿ ಕೇಳಿದೆ. ಇನ್ನೊಂದು ದಂಗೆ ದೋಂಡಿಯಾ ವಾಗ್ ಅಥವಾ ದೋಂಡಿಜಿ ವಾಗ್ ಅಂತೇಳಿ, ಇದು ಬಹಳ ಇಂಪಾರ್ಟೆಂಟ್ ಕರ್ನಾಟಕದ ಇತಿಹಾಸದಲ್ಲಿ. ಬಿದನೂರಲ್ಲಿ ಆಗಿರುವಂಥದ್ದು, ಕೆಳದಿ ಕ್ಯಾಪಿಟಲ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಆಗಿರುವಂಥದ್ದು ಒಂದು ದಂಗೆ ಇದು. ಯಾರು ಇದು ದೋಂಡಿಯಾ ವಾಗ್ ಯಾರಪ್ಪ ಅಂದ್ರೆ ಒಬ್ಬ ಮರಾಠ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ. ಚನ್ನಗಿರಿಯಲ್ಲಿ ಇವರು ಜನಿಸ್ತಾರೆ. ದೋಂಡಿಯಾ ವಾಗ್ ಅಂತೇಳಿ. ದೋಂಡಿಯಾ ವಾಗ್ ಮೀನ್ಸ್ ಟೈಗರ್ ಅಂತ ಅರ್ಥ. ಟೈಗರ್ ಮರಾಠಿ ಭಾಷೆಯಲ್ಲಿ ವಾಗ್ ಅಂದ್ರೆ ಟೈಗರ್ ಎಂದರ್ಥ. ಇವರು ಸ್ಟಾರ್ಟಿಂಗು ಕೆಳದಿ ಸಂಸ್ಥಾನದಲ್ಲಿ ಇವರು ಕರ್ಣಿಕರಿಗೆ ಸಹಾಯಕನಾಗಿ ವೃತ್ತಿಯನ್ನು ಆರಂಭ ಮಾಡ್ತಾರೆ. ದೋಂಡಿಯಾ ಅವರು ಕರ್ಣಿಕನಾಗಿ ಕೆಲಸವನ್ನು ಆರಂಭ ಮಾಡ್ತಾರೆ. ನಂತರ ಮೈಸೂರಿನ ಹೈದರಾಲಿ ಸೈನ್ಯದಲ್ಲಿ ಕೂಡ ಇವರು ಸೈನಿಕನಾಗಿ ಸೇರಿಕೊಳ್ತಾರೆ. 3ನೇ ಮೈಸೂರು ಯುದ್ಧದ ನಂತರ ಈ ಸೈನ್ಯವನ್ನು ತೊರೆದುಬಿಟ್ಟು ಸ್ವತಂತ್ರವಾಗಿ ಸೈನ್ಯವನ್ನು ಕಟ್ಟಿ ಹರಿಹರ, ಸವಣೂರು ಮುಂತಾದ ಊರುಗಳನ್ನು ಗೆದ್ದು ತನ್ನ ಪ್ರಭಾವವನ್ನು ವಿಸ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ದೋಂಡಿಯಾ. ನಂತರವಾಗಿ ಇವನು ಸ್ವತಂತ್ರ ಕಟ್ಟಿದ್ರು ಕೂಡ ನಂತರ ಮರಾಠರೊಂದಿಗೆ ಸೋತದಕ್ಕೆ ಏನು ಮಾಡ್ತಾನೆ, ಟಿಪ್ಪು ಹತ್ರ ಹೋಗ್ತಾನೆ. ಟಿಪ್ಪು ಹತ್ರ ಆಶ್ರಯವನ್ನು ಪಡೆದುಕೊಳ್ತಾನೆ. ಟಿಪ್ಪು ಹತ್ರ ಆಶ್ರಯವನ್ನು ಪಡೆದುಕೊಂಡ ನಂತರ ಟಿಪ್ಪು ಹತ್ರ ಹೋದ ನಂತರ ಇವನು ಮತಾಂತರ ಆಗ್ತಾನೆ. ದೋಂಡಿಯಾ ಇದ್ದವನು ಮಲ್ಲಿಕ ಜಹಾನ್ ಖಾನ್ ಆಗಿ ಮತಾಂತರ ಆಗಿ ಕಾರಣಾಂತರಗಳಿಂದ ಸ್ವಲ್ಪ ಟಿಪ್ಪು ಸುಲ್ತಾನ್ ಮತ್ತೆ ಇವರ ಮಧ್ಯೆ ಸಂಬಂಧ ಹಾಳಾಗ್ತದೆ. ನಂತರವಾಗಿ ಇವನು ಟಿಪ್ಪು ಸುಲ್ತಾನ್ ಇವರನ್ನ 5 ವರ್ಷಗಳ ಕಾಲ ಜೈಲಲ್ಲೂ ಕೂಡ ಇಡಿಸುವಂತ ಕೆಲಸನೂ ಕೂಡ ಆಗ್ತಾ ಹೋಗ್ತದೆ. ಆಮೇಲೆ 4th ಆಂಗ್ಲೋ ಮೈಸೂರು ಆರಾದ್ಮೇಲೆ ಇವನ್ನ ಬಿಡುಗಡೆ ಮಾಡಲಾಗ್ತದೆ. ನಂತರವಾಗಿ ಇವನು ಬಿಡುಗಡೆ ಆದ ನಂತರ ಮತ್ತೆ ಬ್ರಿಟಿಷರ ವಿರುದ್ಧವಾಗಿ ತನ್ನ ಸಶಸ್ತ್ರ ಬಂಡಾಯವನ್ನು ಹೂಡ್ತಾನೆ. ಅದೇ ಈ ಒಂದು ದೋಂಡಿಯಾ ವಾಗ್ ಕದನ ಅಂತ ಕರಿತಾ ಹೋಗ್ತೇವೆ, ಅಥವಾ ಅದರ ರಿವೋಲ್ಟ್ ಅಂತ ಕರಿತಾ ಹೋಗ್ತೇವೆ. 4ನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸೋತ ನಂತರ ದೋಂಡಿಯಾ ಶ್ರೀರಂಗಪಟ್ಟಣದಿಂದ ತಪ್ಪಿಸಿಕೊಂಡ್ಬಿಟ್ಟು ಮತ್ತೆ ತನ್ನ ಪ್ರಭುತ್ವನ ಸ್ಥಾಪಿಸಲಿಕ್ಕೆ ಪ್ರಯತ್ನಿಸಿ ಉಭಯ ಲೋಕಾಧೀಶ್ವರ, ಮಾಸ್ಟರ್ ಆಫ್ 2 ವರ್ಲ್ಡ್ ಅಂತ ಅನ್ನಿಸ್ಕೊಳ್ತಾನೆ. ಇವ್ ನೋಡ್ರಿ ದೋಂಡಿಯಾ ವಾಗ್. ಇವರು ಮಲೆನಾಡಿಗೆ ಬರ್ತಾರೆ. ಟಿಪ್ಪುವಿನ ಮರಣದ ನಂತರ ಮಲೆನಾಡಿಗೆ ಬಂದ್ಬಿಟ್ಟು ಮಲೆನಾಡಲ್ಲಿ ಬ್ರಿಟಿಷರ ನೀತಿಗಳ ವಿರುದ್ಧವಾಗಿ ಇವರು ದಂಗೆ ಹೇಳ್ತಾ ಹೋಗ್ತಾರೆ. ಇವರ ನಾಯಕತ್ವ ಗುಣ ಹೆಂಗಿತ್ತಪ್ಪ ಅಂತಂದ್ರೆ, ಇವರು ಬಿದನೂರು ಮತ್ತು ಶಿಕಾರಿಪುರ ರೀಜನ್ನಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ನಾಯಕತ್ವವನ್ನು ಮಾಡಿ ದಕ್ಷಿಣ ಭಾರತದ ರಾಜ್ಯಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಸಹಾಯವನ್ನು ಪಡೆಯುವಂತ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ಮತ್ತೆ ಇವರು ಬ್ರಿಟಿಷರ ಕಟ್ಟ ವಿರೋಧ ಆಗಿರ್ತಕ್ಕಂಥ ಫ್ರೆಂಚರವರ ಸಹಾಯವನ್ನು ಕೂಡ ಕೇಳ್ತಾರೆ. ಫ್ರೆಂಚರು ಕೂಡ ಸಹಾಯ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಅದರಿಂದ ಇವರು ದಕ್ಷಿಣ ಭಾರತದಲ್ಲಿ ಎಲ್ಲರನ್ನೂ ಕೂಡ ಒಂದುಗೂಡಿಸಿ, ನಾವು ಒಬ್ಬನೇ ಓಡಾಡ್ಲಿಕ್ಕೆ ಆಗಲ್ಲ, ದಕ್ಷಿಣ ಭಾರತದಲ್ಲಿ ಎಲ್ಲರನ್ನೂ ಕೂಡ ಒಂದುಗೂಡಿಸ್ಬೇಕು, ಎಲ್ಲರೂ ಭಾರತೀಯರು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇವರು ಇದು ಮಾಡ್ತಾರೆ. ಮತ್ತೆ ಇವರು ಟೈಟಲ್ ನೋಡಿ, ಉಭಯ ಲೋಕಾಧೀಶ್ವರ, ಮಾಸ್ಟರ್ ಆಫ್ 2 ವರ್ಲ್ಡ್ ಅಂತ ಅರ್ಥ ಮಾಡ್ಕೊಳ್ಳಿ. ಇವರು ಇಡೀ ಎರಡು ವೆಸ್ಟರ್ನ್ ಘಾಟ್ಸ್ನ ಮಧ್ಯದ ಪ್ರದೇಶವನ್ನ ಇವರು ಆ ಥರ ಮೈಂಡಲ್ಲಿ ಇಟ್ಕೊಂಡು ಇವರು ರಿವೋಲ್ಟ್ ಅನ್ನ ಮಾಡ್ತಾರೆ ಅಂತೇಳಿ. ಬ್ರಿಟಿಷರು ಪೇಶ್ವಾ ಮತ್ತು ನಿಜಾಮರ ಸಹಾಯವನ್ನು ಪಡ್ಕೊಂಡು ನಂತರವಾಗಿ ದೋಂಡಿಯಾ ಏನ್ ಮಾಡ್ತಾರೆ ನೋಡಿ. ದೋಂಡಿಯಾ ಅವರು ದಾಖಲೆಗಳ ಪ್ರಕಾರ ದೋಂಡಿಯಾ ಅವರೊಂದಿಗೆ ಯಾವ ರೀತಿಗೆ 90,000 ಅಷ್ಟು ಸೈನ್ಯ, 50,000ಕ್ಕೂ ಹೆಚ್ಚು ಕಾಲಾಳು ಸೈನಿಕರು ಇದ್ರಂತೆ. ಆ ಮಟ್ಟಕ್ಕೆ ಹಲವಾರು ರಾಜರ ಸಹಾಯವನ್ನು ಪಡ್ಕೊಂಡು ಇಂಥ ದೊಡ್ಡ ಮಟ್ಟಕ್ಕೆ ಅವರು ಸೈನಿಕ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಂಡಿದ್ರು ಅಂತ ಗೊತ್ತಾಗ್ತದೆ ನಮಗೆ. ಇವರ ಚಟುವಟಿಕೆಗಳು ಬೆಳಗಾವಿ ಜಿಲ್ಲೆಯಾದ್ಯಂತ
ಕೊಲ್ಲಾಪುರದ ಗಡಿಯವರೆಗೂ ಕೂಡ ಹರಡಿತ್ತು. ಅವರ ಆಡಳಿತವು ಮಧ್ಯ ಮತ್ತು ಉದಾರವಾದ್ದಾಗಿತ್ತು ಮತ್ತು ಅವರ ಅಧಿಕಾರವು ಎಲ್ಲೆಡೆಯಿಂದ ಜನಪ್ರಿಯ ಬೆಂಬಲವನ್ನು ಪಡೆಯುತ್ತಿದೆ ಎಂದು ಬ್ರಿಟಿಷ್ ದಾಖಲೆಗಳೇ ಹೇಳ್ತಾರೆ. ಆ ಮಟ್ಟಕ್ಕೆ ಇವರು ಫೇಮಸ್ ಆಗ್ತಾ ಹೋಗ್ತಿದ್ದಾರೆ. ಅಷ್ಟು ದೊಡ್ಡ ಮಟ್ಟಕ್ಕೆ ದೋಂಡಿಯಾ ಫೇಮಸ್ ಆಗ್ತಾ ಇದ್ದಾನೆ ಅಂತ ಗೊತ್ತಾಗ್ತದೆ. ಅಂತಿಮವಾಗಿ ಇವರನ್ನು ನಿಗ್ರಹ ಮಾಡಬೇಕು, ಇವರನ್ನ ಎತ್ತಿಕ್ಬೇಕು ಅಂತ ಹೇಳ್ಬಿಟ್ಟು ಆರ್ಥರ್ ವೆಲ್ಲೆಸ್ಲಿ ನೇತೃತ್ವದ ಬೃಹತ್ ಸೈನ್ಯವನ್ನು ದೊಡ್ಡ ಮಟ್ಟಕ್ಕೆ ನೇಮಕ ಆಗ್ತದೆ. 1800 ಸೆಪ್ಟೆಂಬರ್ನಲ್ಲಿ ರಾಯಚೂರು ಜಿಲ್ಲೆಯ ಕೋಣಗಲ್ನಲ್ಲಿ ಇವರನ್ನ ಕೊಲ್ಲಲಾಗ್ತದೆ. ದೋಂಡಿಯಾ ಅವರನ್ನ ಕೊಲ್ಲಲಾಗ್ತದೆ. ಇದ್ರ ಮುಖಾಂತರವಾಗಿ ದೋಂಡಿಯಾವಾಗ ಮರಣವನ್ನು ಹೊಂತಾನೆ. ಕಡೆಗೆ ಬ್ರಿಟಿಷರೊಂದಿಗೆ ಹೋರಾಡುತ್ತಾ 1800ರಲ್ಲಿ ಇವರು ಮರಣವನ್ನು ಹೊಂತಾರೆ. ಕೋಣಗಲ್ ಯುದ್ಧ ಭೂಮಿ ಅಂತ ಕರಿತೀವಿ. ಕೋಣಗಲ್ ಯುದ್ಧ ಭೂಮಿ ಇದು ಎಲ್ಲಿದೆಯಪ್ಪ ಅಂದ್ರೆ ಲಿಂಗಸೂರು ತಾಲೂಕು ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹದ್ದು. ದೋಂಡಿಯಾವಾಗ್ ಮತ್ತೆ ವೆಲ್ಲೆಸ್ಲಿ ಮಧ್ಯೆ ಆಗಿರುವಂತಹ ಒಂದು ಕದನ, ದೋಂಡಿಯಾವಾಗ್ ಕದನ ಅಥವಾ ದೋಂಡಿಯಾವಾಗ್ ರಿವೋಲ್ಟ್ ಅಂತ ಕರಿತೀವಿ. ಇಷ್ಟು ನಿಮಗೆ ಕರ್ನಾಟಕ ಇತಿಹಾಸದಲ್ಲೂ ಕೂಡ ಬರುವಂಥದ್ದು. ಭಾರತ ಇತಿಹಾಸದಲ್ಲೂ ಕೂಡ ಈ ದೋಂಡಿಯಾವಾಗ್ ಅನ್ನುವಂಥ ಒಂದು ರಿವೋಲ್ಟು ಪ್ರಮುಖವಾದಂತಹ ಸ್ಥಾನವನ್ನು ಕೂಡ ಪಡೆದುಕೊಂಡಿದೆ. ಕೇಳಬಹುದು ಎಕ್ಸಾಮ್ಸ್ ಅಲ್ಲಿ. ಮೂರನೇ ನಾಗರಿಕ ಕದನ ನೋಡ್ಕೊಳ್ತಾ ಇಂಪಾರ್ಟೆಂಟ್ ಕದನ ಪೋಲಿಗರ್ ದಂಗೆ. ತಮಿಳುನಾಡಲ್ಲಿ ಆಗಿರುವಂತಹದ್ದು ಪೋಲಿಗರ್ ದಂಗೆ. ಇದು 1995ರಿಂದ 1805ರ ಮಧ್ಯೆ ದಕ್ಷಿಣ ಭಾರತದಲ್ಲಿ ಬಹುಮುಖ್ಯವಾಗಿ ತಮಿಳುನಾಡಲ್ಲಿ ಆಗಿರುವಂತಹ ಒಂದು ದಂಗೆ, ಬ್ರಿಟಿಷರ ವಿರುದ್ಧವಾಗಿ ಆಗಿರುವಂತಹ ಒಂದು ದಂಗೆ. ಇದನ್ನು ನಿಮಗೆ ಗೊತ್ತಿರಲಿ ಸಾಕು. ದರ್ಶನ ಎಲ್ಲಿ ನಡೀತದೆ? ಪೋಲಿಗರ್ ದಂಗೆ ನಡೆದಿರುವಂಥ ತಮಿಳುನಾಡಲ್ಲಿ. ಜಾಸ್ತಿ ಬೇಡ ಇದ್ರ ಬಗ್ಗೆ. ನೆಕ್ಸ್ಟು ಪೈಕಾ ದಂಗೆ. ಪೈಕಾ ದಂಗೆ 1812 ನಡೆದಿರುವಂಥದ್ದು. ಎಲ್ಲಿ ಅಂತ ಕೇಳ್ತಾರೆ? ಒಡಿಶಾದಲ್ಲಿ ನಡೆದಿರುವಂತಹದ್ದು ದಂಗೆ. ಇವರು ಯಾರಪ್ಪ ಪೈಕಾಗಳು ಅಂತಂದ್ರೆ, ಗಜಪತಿ ಏನು ಒಡಿಶಾವನ್ನ ಗಜಪತಿ ರಾಜ ಆಳ್ವಿಕೆ ಮಾಡ್ತಾ ಇದ್ದಾಗ ಇವರು ಗಜಪತಿಯ ಸೈನ್ಯಕ್ಕೆ ಮಿಲಿಟರಿ ಸೈನಿಕರಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಆದರೆ ಶಾಂತಿ ಸಂದರ್ಭದಲ್ಲಿ ರೈತರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ನೋಡ್ರಿ, ಯುದ್ಧ ಅಂತ ಬಂದಾಗ ಸೈನಿಕರಾಗಿ ಬರ್ತಾ ಇದ್ರು, ಶಾಂತಿ ಇದ್ದಾಗ ಇವರು ರೈತರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಆ ರೀತಿಯ ಒಂದು ಎರಡೂ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ರು. ರೈತ ಸೇನೆ ಅಂತ ಕರಿತೀವಿ. ರೈತ ಸೇನೆ ಯುದ್ಧ ಅಂತ ಬಂದಾಗ ಸೈನಿಕರು ಬರ್ತಿದ್ರು, ಈ ಶಾಂತಿ ಸಮಯದಲ್ಲಿ ರೈತರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರು ಶಾಂತಿ ಸಂದರ್ಭದಲ್ಲಿ ಇವರು ರೈತರು ಈ ಥರ ಹೋಗ್ತಾ ಇದ್ರು. ನಂತರವಾಗಿ 1803ರಲ್ಲಿ ಒಡಿಶಾ ಮರಾಠರ ಅಂಡರ್ಲಿ ಬರ್ತದೆ. ಸೆಕೆಂಡ್ ಆಂಗ್ಲೋ ಮರಾಠವಾದ ನಂತರವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಈ ಒಂದು ಒಡಿಶಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮರಾಠರಿಂದ ಟ್ರಾನ್ಸ್ಫರ್ ಆಗ್ತದೆ. ಬ್ರಿಟಿಷರು ಇದನ್ನ ಒಡಿಶಾವನ್ನ ಕೈಗೆತ್ತಿಕೊಂಡಾಗ ಈ ಪೈಕಾ ಅನ್ನುವಂಥ ಒಂದು ಜನಾಂಗ ಅವ್ರೇನು ಕೆಲಸ ಮಾಡ್ತಾ ಇದ್ರು ಅವೆಲ್ಲವೂ ಕಳ್ಕೊಳ್ತಾರೆ. ಜಮೀನುಗಳನ್ನು ಕೂಡ ಕಳ್ಕೊಳ್ತಾರೆ. ಅವರು ತಮ್ಮ ಜಮೀನುಗಳನ್ನು ಕೂಡ ಕಳ್ಕೊಂಡು ಈ ಕಡೆ ಕೆಲಸನೂ ಇಲ್ದಂಗೆ ಅವರು ಬರಿಗೈ ಆಗ್ತಾರೆ. ಆಗ ಅವರು ರಚ್ಚಿಗೇಳುವಂಥ ಕೆಲಸ ಕೂಡ ಇಲ್ಲಿ ಆಗ್ತಾ ಹೋಗ್ತದೆ. ಈ ನಾಯಕತ್ವವನ್ನು ವಹಿಸಿಕೊಂಡವರು ಬಕ್ಸಿ ಜಗಬಂಧು ಅನ್ನೋರು. ಇವರು ಗುರುಡಾದ ಗಜಪತಿ ರಾಜನ ಮಿಲಿಷಿಯಾ ಸೈನ್ಯದ ಅನುವಂಶಿಕ ಮುಖ್ಯಸ್ಥ ಬಕ್ಸಿ ಜಗಬಂಧು ಅವರು 1817ರ ಮಾರ್ಚಲ್ಲಿ ಈ ಬ್ರಿಟಿಷರ ವಿರುದ್ಧವಾಗಿ ಬಂಡಾಯವನ್ನ ಮಾಡಿ ಎಲ್ಲರ ಒಂದು ಸಹಾಯವನ್ನು ಪಡ್ಕೊಂಡು ಬ್ರಿಟಿಷರನ್ನ ಓಡಿಸ್ಬೇಕು, ನಮಗೆ ಇದು ಮಾಡಿದ್ದಾರೆ ಅಂತೇಳಿ ಇವ್ರನ್ನ ಹೋರಾಟವನ್ನು ಕೂಡ ಮಾಡ್ತಾರೆ ಬಕ್ಸಿ ಜಗಬಂಧು. ಪೈಕಾ ಎಲ್ಲರೂ ಕೂಡ ಬಕ್ಸಿ ಜಗಬಂಧು ನೇತೃತ್ವದಲ್ಲಿ ಪೈಕಾಗಳು ಬ್ರಿಟಿಷರ ಮೇಲೆ ಬ್ರಿಟಿಷರು ಒಂದು ಗೌರ್ಮೆಂಟ್ ಆಫೀಸ್ಗಳು ಎಲ್ಲರ ಮೇಲೂ ಕೂಡ ಖಜಾನೆಗಳ ಮೇಲೆ ದಾಳಿ ಮಾಡುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಾ ಹೋಗ್ತಾರೆ. ನಂತರವಾಗಿ ಎಲ್ಲರೂ ಕೂಡ ಇವರಿಗೆ ಸಪೋರ್ಟನ್ನು ಕೂಡ ಮಾಡ್ತಾರೆ. ಕೊನೆಗೆ ಆದರೆ ಬ್ರಿಟಿಷರ ವಿರುದ್ಧವಾಗಿ ನಿಂತ್ಕೊಳ್ಳಿಕ್ಕೆ ಆಗಲ್ಲ ಇವರಿಗೆ. ಪೈಕರನ್ನ ಬ್ರಿಟಿಷರು ಅಂತಿಮವಾಗಿ ಸೋಲಿಸುವಂಥ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಆದರೂ ಕೂಡ ನಂತರವಾಗಿ ಕೂಡ ಗೆರಿಲ್ಲಾ ಯುದ್ಧವನ್ನು ಕೂಡ ಅವರು ಮಾಡ್ತಾ ಹೋಗ್ತಾರೆ. ಕೊನೆಗೆ ಬಕ್ಸಿ ಜಗಬಂಧವರು 1825ರಲ್ಲಿ ಬ್ರಿಟಿಷರಿಗೆ ಶರಣರಾಗ್ತಾರೆ. 1929ರಲ್ಲಿ ಅವರು ಕದಕ್ನಲ್ಲಿ ಕೈದಿಯಾಗಿ ಅವರು ಅಲ್ಲಿರ್ತಾರೆ. ನಂತರ ಹೋಗಿ ಮರಣವನ್ನು ಹೊಂದ್ತಾರೆ. ಇಷ್ಟು ಪೈಕಾ ರೆಬೆಲಿಯನ್ಗೆ ಸಂಬಂಧಪಟ್ಟಂತೆ ಸಾಕಿಷ್ಟು ಮಾಹಿತಿ, ಜಾಸ್ತಿ ಬೇಡ ನಿಮಗೆ. ಆಲ್ಮೋಸ್ಟ್ ನಿಮಗೆ ಜಾಸ್ತಿ ಮಾಹಿತಿನೇ ಕೊಡ್ತಾ ಹೋಗ್ತಿದ್ದೀನಿ. ನೀವು ಯಾವ ಬುಕ್ಕನ್ನು ಓದಕ್ಕೆ ಹೋಗಬಾರ್ದು ಮತ್ತೆ ಅಂತ ಕೇಳಿ ಆಲ್ಮೋಸ್ಟ್ ಜಾಸ್ತಿ ಮಾಹಿತಿನೇ ಕೊಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಅಹೋಮ್ ದಂಗೆ 1828ರಲ್ಲಿ ಅಸ್ಸಾಮಲ್ಲಿ ಆಗಿರುವಂತಹ ಒಂದು ಅಹೋಮ್ ದಂಗೆ. ಇದೇನಪ್ಪ ಅಂದ್ರೆ ಅಹೋಮ್ ಈ ಮೊದಲ ಆಂಗ್ಲೋ ಬರ್ಮಾ ವಾರ ಆದ ನಂತರ ಈ ಬ್ರಿಟಿಷರು ಏನು ಈ ಒಂದು ವಾರ್ಗೆ ಅಸ್ಸಾಮನ್ನು ಯೂಸ್ ಮಾಡಿಕೊಡ್ತಾರೆ. ಮಯನ್ಮಾರ್ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ಅಸ್ಸಾಂನ ಪ್ರದೇಶಗಳನ್ನ ಅಲ್ಲಿ ಇವ್ರು ಹೇಳಿರ್ತಾರೆ, ನಾವು
ಯುದ್ಧ ಮುಗಿದ ನಂತರ ನಾವು ವಾಪಸ್ ಹೋಗ್ತೀವಿ ಇಲ್ಲಿಂದ, ಅಲ್ಲಿವರೆಗೂ ನಮಗೆ ಜಾಗವನ್ನು ಕೊಡಿ ಅಂತ ಹೇಳಿದಾಗ ಆಯ್ತು ಅಂತ ಕೊಟ್ಟಿದ್ದಾರೆ. ಆದರೆ ಇವರು ಯುದ್ಧ ಮುಗಿದ್ರೂ ಕೂಡ ಆ ಪ್ರದೇಶದಿಂದ ಹೊರಗೆ ಹೋಗ್ಲಿಕ್ಕೆ ಇವರು ಹೋಗೋದಿಲ್ಲ. ಅದಕ್ಕೆ ಅಲ್ಲಿದ್ದಂತಹ ಜನರು ಬೇರೆಯವ್ರನ್ನ ಸುಲಭ ಬಿಡ್ಕೊಳ್ಳೋದಿಲ್ಲ. ಅಲ್ಲಿದ್ದಂತಹ ಜನರು ಅಹೋಮ್ ರಾಜಕುಮಾರ ಗೋಮದರ್ ಕೊಂದ ನೇತೃತ್ವದಲ್ಲಿ ದಂಗೆ ಹೇಳುವಂಥ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ಫೈನಲಿ ಕಂಪನಿ ಹೇಳುತ್ತೆ ಆಯ್ತು ನಾವು ಹೋಗ್ತೀವಿ ಅಂತ ಹೇಳಿ ಅವರು ಆ ಪ್ರದೇಶಗಳನ್ನು ಮತ್ತೆ ರಾಜನಿಗೆ ಕೊಟ್ಟು ಅವರು ವಾಪಸ್ ಹೋಗುವಂಥ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಇದು ಅಹೋಮ್ ದಂಗೆ. ಇನ್ನೊಂದು ಪ್ರಮುಖ ಚಳುವಳಿ ವಹಾಬಿ ಚಳುವಳಿ. ಇಡೀ ಆಲ್ಮೋಸ್ಟ್ ಬಹುತೇಕ ಇಡೀ ಭಾರತವನ್ನೇ ವ್ಯಾಪಿಸಿಕೊಂಡಂತಹ ಚಳುವಳಿ, ಮತ್ತೆ ವಾಯು ಭಾರತದಲ್ಲಿ ಅತಿ ಹೆಚ್ಚಾಗಿ ಫೇಮಸ್ ಆಗಿದ್ದಂತಹ ಒಂದು ಚಳುವಳಿ ವಹಾಬಿ ಚಳುವಳಿ. ಇದ್ರ ಬಗ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ನೋಡಿ. 1857 ದಂಗೆಗಿಂತ ಹೆಚ್ಚು ಯೋಜನಾಬದ್ಧ ಆರ್ಥಿಕ ನೆರವುಳ್ಳ ಹಾಗೂ ವ್ಯಾಪಕ ಜನ ಬೆಂಬಲ ಪಡೆದಂತಹ ಬಂಡ ಯಾವುದಪ್ಪ ಅಂದ್ರೆ ಇದು ವಹಾಬಿ ಚಳುವಳಿ. ಮುಸ್ಲಿಮರಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರೋತ್ಸಾಹವನ್ನು ಪಡೆದುಕೊಂಡು ಫೇಮಸ್ ಆಗ್ತಾ ಹೋಗುತ್ತೆ. ಇದು ಭಾರತದಲ್ಲಿ ಸ್ಟಾರ್ಟ್ ಆಗಿದ್ದಲ್ಲ, ಆಕ್ಚುಲಿ ಫಸ್ಟ್ ಇದನ್ನು ಮೊದಲು ಸ್ಟಾರ್ಟ್ ಆಗಿದ್ದು ಅಬ್ದುಲ್ ವಹಾಬ್ ಸೌದಿ ಅರೇಬಿಯಾದಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರುವಂಥದ್ದನ್ನು ಕಾಣ್ತಾ ಹೋಗ್ತೇವೆ. ನಂತರವಾಗಿ ಭಾರತದಲ್ಲಿ ಇದನ್ನ ಪರಿಚಯ ಮಾಡಿದ್ದು 1822ರಲ್ಲಿ ಬರೇಲಿಯ ಯುಪಿಯಲ್ಲಿ ಬರೇಲಿಯ ಸೈಯದ್ ಅಹಮದ್ ಅವರು ಇದನ್ನ ಪರಿಚಯ ಮಾಡ್ತಾರೆ. ಇದರ ಮೇನ್ ಸೆಂಟರ್ ಫೇಮಸ್ ಆಗಿದ್ದು ಬಿಹಾರದ ಪಾಟ್ನಾದಲ್ಲಿ. ಇದು ವಹಾಬಿ ಚಳುವಳಿಯ ಮುಖ್ಯ ಒಂದು ಕೇಂದ್ರ ಸ್ಥಾನವಾಗಿ ದೊಡ್ಡ ಮಟ್ಟಕ್ಕೆ ಹರಡಿ ವಾಯು ಭಾರತದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗುವಂತ ಕೆಲಸನೂ ಕೂಡ ಮಾಡ್ತಾ ಹೋಗುತ್ತೆ. ಈ ವಹಾಬಿ ಚಳುವಳಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಇಸ್ಲಾಂ ಧರ್ಮದ ಮೇಲಿನ ಪಾಶ್ಚಿಮಾತ್ಯ ಪ್ರಭಾವವನ್ನು ಖಂಡನೆ ಮಾಡುವಂಥದ್ದು. ಏನು ಇಸ್ಲಾಂ ಧರ್ಮಕ್ಕೆ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅದನ್ನ ಕಡಿಮೆ ಮಾಡಬೇಕು, ಅದನ್ನ ಕಂಡೆಮ್ ಮಾಡುವಂಥದ್ದು ಕಡಿಮೆ ಮಾಡಬೇಕು. ಮತ್ತೆ ಈ ಅಡ್ವೊಕೇಟೆಡ್ ಎ ರಿಟರ್ನ್ ಟು ಪ್ಯೂರ್ ಇಸ್ಲಾಂ. ನಾವು ಪ್ಯೂರ್ ಮೊದಲಿಗೆ ಪ್ರವಾದಿ ಮೊಹಮ್ಮದ್ ಇದ್ದಾಗ ಅರೇಬಿಯಾದಲ್ಲಿ ಏನಿತ್ತಲ್ಲ ಶುದ್ಧ ಇಸ್ಲಾಂ, ಆ ಇಸ್ಲಾಮನ್ನು ನಾವು ಫಾಲೋ ಮಾಡಬೇಕು. ನಾವೇನು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀವಿ, ನಾವು ಲಿಬರಲಿಸಮ್ ಅನ್ನ ಮಾಡ್ತಾ ಇದ್ದೀವಿ, ತಪ್ಪು. ನಾವು ಅವತ್ತಿನ ಕಾಲದ ಅರೇಬಿಯಾದಲ್ಲಿದ್ದಂತಹ ಶುದ್ಧ ಇಸ್ಲಾಂ ಮತ್ತು ಸಮಾಜಕ್ಕೆ ನಾವು ಮರಳಬೇಕು ಅಂತೇಳಿ ಇವರು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ದೊಡ್ಡ ಮಟ್ಟಕ್ಕೆ ಇದು ಫೇಮಸ್ ಕೂಡ ಆಗ್ತಾ ಹೋಗ್ತದೆ. ಇವರು ವಹಾಬಿಗಳು ಏನ್ ಮಾಡ್ತಾರೆ, ಯೂಶಲಿ ಪಂಜಾಬಲ್ಲಿ ಸಿಖ್ಖರನ ವಿರುದ್ಧವಾಗಿ ಮತ್ತೆ ಇಡೀ ಭಾರತ ಅಲ್ಲಿ ಪಂಜಾಬಲ್ಲಿ ಸಿಖ್ಖರ ವಿರುದ್ಧವಾಗಿ ಇನ್ನ ಉಳಿಕೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಇವರು ಮಾತಾಡ್ತಾ ಹೋಗ್ತಾರೆ, ವಿರುದ್ಧವಾಗಿ ನಿಂತ್ಕೋತಾರೆ. ಬಟ್ ಇವರು ಹಿಂದೂ ಮುಸ್ಲಿಂ ಯುನಿಟಿಯನ್ನ ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಕೂಡ ಯುನಿಟಿ ಆಗಬೇಕು, ನಾವೆಲ್ಲರೂ ಕೂಡ ಐಕ್ಯತೆಯನ್ನು ಮಾಡಿಕೊಂಡು ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದು ಕೂಡ ಉದ್ದೇಶ ಆಗಿತ್ತು. ಬಟ್ ಇವರು ಹಿಂದೂಗಳ ವಿರೋಧ ಇರಲಿಲ್ಲ, ಸಿಖ್ಖರ ವಿರೋಧಿಗಳಾಗಿದ್ರು. ಸಿಖ್ಖರ ವಿರೋಧ ಇದ್ರು, ಬಟ್ ಹಿಂದೂ ಮತ್ತು ಮುಸ್ಲಿಂ ಯೂನಿಟಿಗೆ ಇವರು ಬಹಳ ಪ್ರೋತ್ಸಾಹವನ್ನು ಕೊಡ್ತಾ ಹೋದ್ರು. ಇವರು ಪಂಜಾಬಲ್ಲಿ ಸಿಖ್ಖರ ವಿರುದ್ಧವಾಗಿ ಜಿಹಾದನ್ನು ಅನೌನ್ಸ್ ಮಾಡುವಂಥ ಕೆಲಸ ಕೂಡ ಆಗ್ತದೆ. ಸಿಖ್ಖರ ವಿರುದ್ಧವಾಗಿ ಜಿಹಾದನ್ನು ಅನೌನ್ಸ್ ಮಾಡ್ತಾರೆ. ಮತ್ತೆ ಈಸ್ಟ್ ಬ್ರಿಟಿಷ್ ಇಂಡಿಯಾ ಕಂಪನಿ ವಿರುದ್ಧ ಕೂಡ ಇವರು ಅನೌನ್ಸ್ ಮಾಡ್ತಾ ಹೋಗ್ತಾರೆ. ನಾವು ಇಸ್ಲಾಮಿಕ್ ಆಚರಣೆಗಳನ್ನ ಹೋಗ್ಬೇಕು ಅಂತೇಳಿ ಅವರು ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ನೋಡ್ಕೊಳ್ತಾ ಹೋಗೋಣ. 1857 ದಂಗೆಗಿಂತ 19ನೇ ಶತಮಾನದ ಒಂದು ಜನಪ್ರಿಯ ಚಳವಳಿಯು ಹೆಚ್ಚು ಯೋಜಿತ, ಸಂಘಟಿತ ಮತ್ತು ಹೆಣೆದದ್ದಾಗಿತ್ತು ಅಂದ್ರೆ ಇದೆ ವಹಾಬಿ ಚಳವಳಿ. ಬಹಳ ಸಂಘಟನೆಯಿಂದ ಕೂಡಿದ್ದು, ಹಿಂದೂಗಳ ವಿರುದ್ಧ ಅಲ್ಲ, ಮತ್ತೆ ಸಿಖ್ಖರ ವಿರುದ್ಧ ಇತ್ತು, ಮತ್ತೆ ಇನ್ ರೆಸ್ಟ್ ಆಫ್ ದಿ ವರ್ಲ್ಡ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧವಾಗಿ ಇತ್ತು. ಇನ್ನೊಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರು ವಲಿನ್ ಲಾಹಿ ಅಥವಾ ವಹಾಬಿ ಚಳವಳಿಯ ನಾಯಕ? ವಹಾಬಿಗೆ ಇನ್ನೊಂದು ಹೆಸರು ವಲಿನ್ ಲಾಹಿ ಅಂತೇಳಿ. ಇದು ಸೈಯದ್ ಅಹಮದ್ ಆಫ್ ರಾಯ್ಬರೇಲಿಯ ಸೈಯದ್ ಅಹಮದ್, ಅದು ಇವರು ಲೀಡರ್ ಆಗಿದ್ರು ಅಂತ ಗೊತ್ತಿರಬೇಕು. ಇನ್ನೊಂದು, ವಹಾಬಿ ಚಳವಳಿಯ ಮುಖ್ಯ ಕೇಂದ್ರ ಸ್ಥಾನ ಎಲ್ಲಿತ್ತಪ್ಪ ಅಂದ್ರೆ ಪಾಟ್ನಾ, ಬಿಹಾರದ ಪಾಟ್ನಾದಾಗಿತ್ತು. ಇದನ್ನು ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಈ ತರ ಪ್ರಶ್ನೆಗಳನ್ನ ಕೇಳಬಹುದು. ಇನ್ನೊಂದು ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ವಹಾಬಿ ಚಳವಳಿ. ವಹಾಬಿ ಮೂವಿಗೆ ಸಂಬಂಧಪಟ್ಟಂತೆ ಯಾವುದು ಸರಿ ಇದೆ, ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಇಟ್ ವಾಸ್ ವೆಲ್ ಪ್ಲಾನ್ಡ್ ಮೂವ್ಮೆಂಟ್. ಇದು ಬಹಳ ಯೋಜಿತವಾಗಿರುವಂತಹ ಒಂದು ಚಳವಳಿ ಆಗಿತ್ತು, ಇದು ಕರೆಕ್ಟ್ ಇದೆ ಅಲ್ವಾ? ಈಗ ಚರ್ಚೆ ಮಾಡಿದೆ ನಿಮಗೆ. ದ ಮೂವ್ಮೆಂಟ್ ಅಡ್ವೊಕೇಟೆಡ್ ದಿ ಪ್ರೀಚಿಂಗ್ ಆಫ್ ಪ್ಯೂರ್ ಇಸ್ಲಾಂ, ಶುದ್ಧ ಇಸ್ಲಾಂ ತತ್ವವನ್ನು ಫಾಲೋ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು. ಡ್ಯೂರಿಂಗ್ ದ ರಿವೋಲ್ಟ್ ಆಫ್ 1857 ರಿವೋಲ್ಟ್ ಅಲ್ಲೂ ಕೂಡ ಇವರು ಬ್ರಿಟಿಷರ ಸೆಂಟಿಮೆಂಟ್ಸ್ಗೆ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ಇವರು ಬಹಳ ಪ್ರಮುಖವಾದ ಪಾತ್ರವನ್ನು ಕೂಡ ವಹಿಸ್ತಾರೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಮತ್ತು ಇನ್ನೊಂದು, ದ ವಹಾಬಿ ಎಸ್ಟಾಬ್ಲಿಷ್ಡ್ ದಾರುಲ್ ಇಸ್ಲಾಂ, ಅಂದ್ರೆ ಇಸ್ಲಾಂ ದೇಶವನ್ನ
ಸೃಷ್ಟಿ ಮಾಡಬೇಕು, ಇಸ್ಲಾಮಿಸಮ್ ಆ ಥರ ಏನಿರಲಿಲ್ಲ. ಪ್ಯೂರ್ ಇಸ್ಲಾಂ ಧರ್ಮಕ್ಕೆ ಹೋಗ್ಬೇಕು ಅನ್ನೋದು ಬಿಟ್ಟರೆ ಈ ಥರ ಇಸ್ಲಾಂ ಕಂಟ್ರಿನಾಗಿ ಮಾಡಬೇಕು ಆ ರೀತಿಯ ಉದ್ದೇಶ ಇವ್ರ ಹತ್ರ ಇರಲಿಲ್ಲ. ಹಾಗಾಗಿ ಆಪ್ಷನ್ 1 ಮತ್ತು 2 2 3 ಆಗುತ್ತೆ ಅಷ್ಟೇ. ಅದರಿಂದ ಇಷ್ಟು ಗೊತ್ತಿರೋ ಸಾಕು. ಓಕೆ, ಇಷ್ಟು ಅವ್ರ ಬಗ್ಗೆ ನೋಡಿ ಕೇಳಿ ನೋಡಿರಿ. ಡ್ಯೂರಿಂಗ್ ದ 1857 ರಿವೋಲ್ಟ್ ಸಂದರ್ಭದಲ್ಲಿ ಇವರು ಬ್ರಿಟಿಷರ ವಿರುದ್ಧವಾಗಿ ಹಲವಾರು ಕಡೆ ಕೂಡ ಎಂಟರ್ ಭಾರತದಿಂದ ಹಲವಾರು ಕಡೆ ಇವರು ಸಂಘಟನೆಗಳನ್ನು ಕೂಡ ಮಾಡ್ಕೊಳ್ತಾರೆ, ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡ್ತಾರೆ. ಇನ್ನೊಂದು ನೆಕ್ಸ್ಟು ಕುಕಾ ಮತ್ತು ನಾಮದಾರಿ ಚಳುವಳಿ. ಕುಕಾ ಮತ್ತು ನಾಮದಾರಿ ಚಳುವಳಿ ಪಂಜಾಬಲ್ಲಿ ಆಗಿರುವಂಥದ್ದು 1842ರಲ್ಲಿ. ಇದನ್ನ ಮೊದಲು ಸ್ಟಾರ್ಟ್ ಮಾಡಿದ್ದೀವಿ ಯಾರಪ್ಪ ಅಂದರೆ ಭಗತ್ ಜೌಹರಿಮಲ್. ಭಗತ್ ಜೌಹರಿಮಲ್ಲು ಮೊದಲ ಬಾರಿಗೆ ಸಿಖ್ಖರಲ್ಲೇ ಒಂದು ಸೋಷಿಯಲ್ ರಿಫಾರ್ಮ್ ಮೂಮೆಂಟ್, ಇದು ಸಾಮಾಜಿಕ ಸುಧಾರಣಾ ಆಂದೋಲನ 1842 ಸ್ಟಾರ್ಟ್ ಆಗಿದ್ದು. ಏನು ಸಿಖ್ಖರಲ್ಲಿ ಹಲವಾರು ಜನ ಲಿಕ್ಕರ್ಗೆ ಮದ್ಯ ಸೇವನೆಗೆ ದಾಸರಾಗಿದ್ದರು, ಮತ್ತೆ ಪುರುಷ ಮತ್ತು ಸ್ತ್ರೀಯರಲ್ಲಿ ಅಸಮಾನತೆ ಏನಿತ್ತು ಅದರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಈಕ್ವಲ್ ಆಗಬೇಕು, ಸಿಖ್ ಧರ್ಮದಲ್ಲಿ ಸುಧಾರಣೆಯನ್ನು ತರಬೇಕು ಅನ್ನುವಂಥ ಒಂದು ಕೆಲಸವನ್ನು ಇವರು ಮಾಡ್ತಾ ಹೋಗ್ತಾರೆ. ಮಾಡಿರುವಂಥದ್ದು ಇವರು ನಂತರವಾಗಿ ರಾಮ್ ಸಿಂಗ್ ಅನ್ನೋರು ಬಂದ್ಬಿಟ್ಟು ಕುಕಾ ಚಳುವಳಿಯನ್ನ ಫೇಮಸ್ ಮಾಡ್ತಾರೆ. ಇವರು ನಾಮದಾರಿ ಸಿಖ್ ಪಂಗಡವನ್ನೇ ಸ್ಥಾಪನೆ ಮಾಡಿಬಿಟ್ಟು ಕುಕಾ ಚಳುವಳಿಗೆ ದೊಡ್ಡ ಮಟ್ಟಕ್ಕೆ ಫೇಮಸ್ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ಕೇಳೋ ನೋಡಲ್ಲಿ, ಕುಕಾ ಮೂಮೆಂಟ್ ವಾಸ್ ಆರ್ಗನೈಸ್ಡ್ ಬೈ. ಕುಕಾ ಮೂಮೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಗುರು ರಾಮ್ ಸಿಂಗ್. ಗುರು ರಾಮ್ ಸಿಂಗು. ಕುಕಾ ರಿವೋಲ್ಟ್ ವಾಸ್ ಸ್ಟಾರ್ಟೆಡ್ ಬೈ. ಕುಕಾ ರಿವೋಲ್ಟ್ ಮೊದಲು ಸ್ಟಾರ್ಟ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಭಗತ್ ಜವಾಹರ್ ಮಲ್. ಭಗತ್ ಜವಾಹರ್ ಮಲ್ 1842ರಲ್ಲಿ ಇದನ್ನ ಸ್ಟಾರ್ಟ್ ಮಾಡೋದು. ಇದನ್ನ ಈ ತರ ಪ್ರಶ್ನೆಗಳನ್ನ ಕೇಳಿದಾರೆ ನೋಡಿ ಎಕ್ಸಾಮ್ಸ್ ಅಲ್ಲಿ. ಈ ಕುಕಗಳು ಏನು ನಂಬ್ತಾರಪ್ಪ ಅಂದ್ರೆ ಇವರು 10ನೇ ಗುರು ಗೋಬಿಂದ್ ಸಿಂಗ್ ನನ್ನ ನಿಜವಾದ ಗುರು ಅಂತ ನಂಬ್ತಾರೆ. ಇವರು ಪಂಜಾಬ್ನಲ್ಲಿ ಪ್ಯೂರ್ ಸಿಖ್ ಧರ್ಮದವರ ಇರಬೇಕು, ಸಿಖ್ ದೇಶವನ್ನ ಕಟ್ಟಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರ್ತಾರೆ. ಇವರು ಪಂಜಾಬಲ್ಲಿ ಏನು ಮುಸಲ್ಮಾನರಿದ್ರು ಮತ್ತೆ ಬ್ರಿಟಿಷರಿದ್ರು ಅವರನ್ನ ಓಡಿಸ್ಬೇಕು, ಅವ್ರನ್ನ ಓಡಿಸ್ಬಿಟ್ರೆ ನಾವು ಸಿಖ್ಖರಿಗೆ ಒಂದು ಸಪರೇಟ್ ದೇಶವನ್ನು ಕಟ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರು. ಅದಕ್ಕೆ ಇವ್ರ ಮಧ್ಯೆ ಮತ್ತೆ ಸಿಖ್ಖರು ಮತ್ತು ಮುಸ್ಲಿಮರ ಮಧ್ಯೆ ಅಷ್ಟು ಸಂಬಂಧ ಚೆನ್ನಾಗಿರ್ಲಿಲ್ಲ. ಅವರು ಈ ತರ ವಹಾಬಿ ಚಳವಳಿ, ಇವರು ಕುಕಾ ಚಳವಳಿ, ಎರಡು ಕೂಡ ಆಪೋಸಿಟ್ ಆಗ್ತಾ ಹೋಯ್ತು. ರಾಮ್ ಸಿಂಗ್ ಅವರು ದೊಡ್ಡ ಮಟ್ಟಕ್ಕೆ ಕುಕಾ ಒಂದು ನೋಡ್ರಿ, ಒಂದು ಪ್ಯಾರಲ್ ಆಗಿ ಒಂದು ಕುಕಾ ಗೌರ್ಮೆಂಟ್ ನಡೆಸ್ತಾ ಇದ್ರು. ನಂತರವಾಗಿ ರಾಮ್ ಸಿಂಗ್ ಅವರನ್ನ ಸೆರೆ ಹಿಡಿದ್ಬಿಟ್ಟು ಅವರನ್ನ ಗಡಿಪಾರು ಮಾಡಿಬಿಟ್ಟು ಈ ಕುಕಾ ಚಳವಳಿಯನ್ನ ಹತ್ತಿಕ್ಕಲಾಯಿತು. ಕುಕಾ ಮೂಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದಿಲ್ಲಪ್ಪ ಅಂದ್ರೆ ಪಂಜಾಬಲ್ಲಿ ಇದನ್ನ ಸ್ಥಾಪನೆ ಆಗಿದ್ದು ಕುಕಾ ಚಳವಳಿ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಕೊನೆಯದಾಗಿ ಗಡ್ಕರಿ ದಂಗೆ ಅಂತ ಕರಿತೀವಿ. 1844ರಲ್ಲಿ ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿ ಆಗಿರುವಂತಹ ಒಂದು ದಂಗೆ. ಆಗ ಲಾರ್ಡ್ ಎಲೆನ್ ಬರೋ ಇದ್ರು. ಈ ಒಂದು ಗಡ್ಕರಿ ದಂಗೆಗೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಬ್ರಿಟಿಷರು ಸತಾರವನ್ನು ಆಕ್ರಮಿಸಿಕೊಂಡಾಗ ಅವರು ಆ ಪ್ರದೇಶದ ಭೂಮಿಯನ್ನ ವಿಶೇಷವಾಗಿ ಭೂಮಿಯನ್ನ ಮರಾಠ ಸೇನಾ ಪಡೆಗೆ ಬೇರೆಯವರಿಗೆ ಕೊಡುವಂತ ಕೆಲಸ ಕೂಡ ಆಗ್ತಾ ಇತ್ತು. ಅದರಿಂದ ಅಲ್ಲಿರುವಂತಹ ಜನರು ರೊಚ್ಚಿಗೆದ್ರು. ಗಡ್ಕರಿ ದಂಗೆ ಅಂತ ಕರಿತೀವಿ ಇದನ್ನ. ಇವ್ರೇನ್ ಮಾಡ್ಬಿಟ್ರು, ಸಮಾನಾಂತರ ಸರ್ಕಾರವನ್ನೇ ಸ್ಥಾಪನೆ ಮಾಡುವ ಮುಖಾಂತರವಾಗಿ ಕೊಲ್ಹಾಪುರದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ದಂಗೆಯನ್ನು ಮಾಡ್ತಾ ಹೋಗ್ತಾರೆ. ಇದನ್ನ ಬ್ರಿಟಿಷರು ಹತ್ತಿಕ್ಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇಷ್ಟು ಗೊತ್ತಿರಿ ಸರ್. ಗಡ್ಕರಿ ದಂಗೆ ಎಲ್ಲಾಯ್ತು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ 1844ರಲ್ಲಿ. ದಟ್ಸ್ ಎನಫ್. ಇದೆಲ್ಲ ಏನ್ ಬೇಡ, ಸುಮ್ಮನೆ ಮಾಹಿತಿ ಅಷ್ಟೇ, ಎಕ್ಸ್ಟ್ರಾ ಮಾಹಿತಿ. ವೆನ್ ವಾಸ್ ದ ಗಡ್ಕರಿ ರಿವೋಲ್ಟ್ ಸ್ಟಾರ್ಟೆಡ್? 1844ರಲ್ಲಿ ಸ್ಟಾರ್ಟ್ ಆಯಿತು. ಗಡ್ಕರಿ ಅಪ್ರೈಸಿಂಗ್ ಟುಕ್ ಪ್ಲೇಸ್ ಎಲ್ಲಿ ಆಯ್ತು ಅಂತ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ಆಗಿರುವಂಥದ್ದು, ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಆಗಿರುವಂಥದ್ದು. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಸೆಂಟರ್ ಆಫ್ ಗಡ್ಕರಿ ರಿವೋಲ್ಟ್? ಗಡ್ಕರಿ ದಂಗೆಯ ಮುಖ್ಯ ಕೇಂದ್ರ ಎಲ್ಲಪ್ಪ ಅಂದ್ರೆ ಕೋಲ್ಹಾಪುರ. ಇಷ್ಟು ಇಂಪಾರ್ಟೆಂಟ್ ನಾಗರಿಕ ದಂಗೆಗಳಿಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ತಾ ಬಂದೆ. ಈಗ ಧಾರ್ಮಿಕ ಪೆಸೆಂಟ್ಸ್ ಮೂಮೆಂಟ್ಸ್ ವಿತ್ ರಿಲಿಜಿಯಸ್ ಓವರ್ಟೋನ್ಸ್. ಧಾರ್ಮಿಕ ಕಾರಣವನ್ನು ಇಟ್ಕೊಂಡು ರೈತ ಚಳವಳಿಗಳು ಆಗ್ತಾ ಹೋಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ 2 ರೀತಿಯಾಗಿ ಆಗ್ತಾ ಹೋಗ್ತದೆ. ಒಂದು ನರ್ಕಲ್ ಬೆರಿಯಾ ಅಂತ ಪಶ್ಚಿಮ ಬಂಗಾಳದಲ್ಲಿ ಆದರೆ, ಇನ್ನೊಂದು ದೊಡ್ಡ ಫೇಮಸ್ ದಂಗೆ ಮೊಪ್ಲಾ ದಂಗೆ. ಮೊಪ್ಲಾ ಮೀನ್ಸ್ ಮಲಬಾರ್ನ ಮಲಯಾಳಿ ಮಾತಾಡುವಂತಹ ಮುಸ್ಲಿಮರು ಅವರನ್ನ ಮೊಪ್ಪಿಲ್ಲಾಗಳಂತ ಕರಿತೇವೆ, ಮೊಪ್ಲಾಗಳಂತ ಕರಿತಾ ಹೋಗ್ತೇವೆ. ಅವರು ಮಾಡಿರುವಂಥ ಒಂದು ದಂಗೆ ಬಹಳ ಅತ್ಯಂತ ಫೇಮಸ್ ಆಗಿರುವಂಥದ್ದು ದಂಗೆ ಅದು. ಇವನ್ನು INC ಕೂಡ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ಒಂದು ದಂಗೆ ಸಪೋರ್ಟ್ ಮಾಡ್ತು.
ಮುಂಚೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಳ್ತಾ ಬರ್ತೇನೆ. ಒಂದು ಪಶ್ಚಿಮ ಬಂಗಾಳ ನಡೆದಿರುವಂತಹ ನರ್ಕಲ್ ಬೆರಿಯಾ ದಂಗೆ. ಈ ದಂಗೆ ಏನಪ್ಪಾ ಅಂದ್ರೆ ಮುಸ್ಲಿಂ ಹಿಡುವಳಿದಾರರು ಹಿಂದೂ ಭೂ ಮಾಲೀಕರು ಮತ್ತು ಬ್ರಿಟಿಷ್ ಇಂಡಿಗೋ ಪ್ಲಾಂಟರ್ಸ್ ವಿರುದ್ಧವಾಗಿ ಇದ್ದಿರುವಂತಹ ದಂಗೆ. ಏನು ಬ್ರಿಟಿಷರು ಮತ್ತು ಏನು ಹಿಂದೂ ಭೂಮಾಲೀಕರು ಗಡ್ಡ ತೆರಿಗೆ ಅಂತ ವಿಧಿಸ್ತಾ ಇದ್ರು, ಬೇರೆ ಟ್ಯಾಕ್ಸ್ ಅಂತ ವಿಧಿಸ್ತಾ ಇದ್ರು. ಅದರ ವಿರುದ್ಧವಾಗಿ ಇದ್ದಂತಹ ದಂಗೆ ಇದು ನರ್ಕಲ್ ಬೆರಿಯಾ ದಂಗೆ ಅಂತೇಳಿ ಪಶ್ಚಿಮ ಬಂಗಾಳದಾಗಿರುವಂಥದ್ದು. ಇನ್ನೊಂದು ಪ್ರಮುಖವಾಗಿರುವಂತಹ ಮತ್ತೆ ಮೋಸ್ಟ್ ಫೇಮಸ್ ದಂಗೆ ಇವತ್ತು ನಾವೇನು ನೋಡ್ತಾ ಹೋಗ್ತೇವೆ, RSS RSS ಏನು ಸ್ಥಾಪನೆ ಆಗಿದೆ ಅದರ ಹಿಂದಿನ ಉದ್ದೇಶ, ಅದರ ಸ್ಥಾಪನೆಯ ಹಿಂದೆ ಈ ಒಂದು ದಂಗೆಯ ಮೋಟಿವ್ಸ್ಗಳು ನಾವು ಕಾಣ್ತಾ ಹೋಗ್ತೇವೆ. ಏನಾಯ್ತಪ್ಪ ಅಂದರೆ ಈ ಮೊಪ್ಲಾ ದಂಗೆಗಳು ಅಂದರೆ ಏನು, ಸ್ಟಾರ್ಟ್ ನೋಡ್ರಿ 1936-54 ಮಧ್ಯೆ 22 ಸರಿ ದಂಗೆಗಳಾಗಿವೆ. ಆದರೆ ಯಾವ ಯಶಸ್ವಿಯಾಗಿಲ್ಲ. ನಂತರವಾಗಿಯೂ ಕೂಡ ಆಗಸ್ಟ್ 20, 1921 ಕೂಡ 2ನೇ ಬಾರಿಗೆ ಮೊಪ್ಲಾ ದೊಡ್ಡ ಮಟ್ಟಕ್ಕೆ ದಂಗೆ ಆಗ್ತದೆ. ದೊಡ್ಡ ಮಟ್ಟಕ್ಕೆ ದಂಗೆ ಆಗ್ತದೆ. ಆ ಟೈಮಲ್ಲಿ ಕಾಂಗ್ರೆಸ್ ಖಿಲಾಫತ್ ಮತ್ತೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಗ್ತಾ ಇರ್ತದೆ. ಅವಾಗಲೂ ಕೂಡ ಇದಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಆಗ ಹಲವಾರು ಹಿಂದೂಗಳ ಮಾರಣ ಹೋಮವೇ ಆಗ್ತದೆ ಇಲ್ಲಿ ಮೊಪ್ಲಾ ದಂಗೆಯಲ್ಲಿ. ಅದರ ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಅದರ ಒಂದು ಹಿನ್ನೆಲೆ ನೋಡ್ಕೊಂಬೋಣ. ಮೊಪ್ಲಾಗಳು ಯಾರಪ್ಪ ಅಂದರೆ ಮಲಬಾರ್ ರೀಜನಲ್ಲಿ ಇರುವಂತಹ ಮುಸಲ್ಮಾನರು. ಯಾರ ವಿರುದ್ಧವಾಗಿ? ಹಿಂದೂ ಅಪ್ಪರ್ ಕ್ಯಾಸ್ಟ್ ನಾಯರ್ ಮತ್ತು ಬ್ರಾಹ್ಮಣ ವಿರುದ್ಧವಾಗಿ ಆಗಿರುವಂಥದ್ದು, ಇಬ್ರು ಮಧ್ಯೆ ತಿಕ್ಕಟ್ಟಾಗಿರುವಂಥದ್ದು. ಏನಾಯ್ತಪ್ಪ ಅಂತಂದ್ರೆ ಮಲಬಾರ್ನಲ್ಲಿ, ಕೇರಳದ ಮಲಬಾರ್ ರೀಜನ್ ಅಲ್ಲಿ ಈ ಜನಿಮಿಗಳು ಅಂತ ಇದ್ರು. ಜನಿಮಿಗಳು ಮೀನ್ಸ್ ಇವರು ನಾಯರು ಮತ್ತು ಬ್ರಾಹ್ಮಣರು. ಅವರು ಅದರ ಓನರ್ಶಿಪ್ ಅನ್ನು ಹೊಂದಿದ್ರು. ಅವರು ನಂತರವಾಗಿ ಅನುಮುಖವಾಗಿ ಅವ್ರ ಓನರ್ಶಿಪ್ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಇತ್ತು. ಆಗೇನ್ ಮಾಡ್ತಿದ್ರು, ಅವರು ಕೆಲವು ಭೂಮಿಗಳನ್ನ ಗುತ್ತಿಗೆ ಆಧಾರದವಾಗಿ ಕೆಲವು ಮುಸಲ್ಮಾನರಿಗೆ ಆ ಭೂಮಿಗಳನ್ನು ಕೊಟ್ಟು ಅವರು ಅದಕ್ಕೆ ಅವರು ಟ್ಯಾಕ್ಸ್ ಅನ್ನು ಪಡ್ಕೊಳ್ತಾ ಇದ್ರು. ದಟ್ ಮೀನ್ಸ್ ಅದಕ್ಕೆ ಏನೋ ಅದಕ್ಕೆ ಧಾನ್ಯಗಳನ್ನು ಅಥವಾ ಅದರ ಒಂದು ಇಷ್ಟು ಭಾಗ ಅಂತೇಳಿ ಅವರು ಟ್ಯಾಕ್ಸ್ ಅನ್ನು ಪಡ್ಕೊಳ್ತಾ ಇದ್ರು. ನಂತರವಾಗಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಮಲಬಾರ್ನ ಮೇಲೆ ಅಟ್ಯಾಕ್ ಅನ್ನು ಮಾಡಿದಾಗ ಅಲ್ಲಿರುವಂತಹ ಹಿಂದೂ ಲ್ಯಾಂಡ್ ಲಾರ್ಡ್ಸ್ ನಾಯರು ಮತ್ತು ಬ್ರಾಹ್ಮಣರು ಏನ್ ಮಾಡಿದ್ರು, ಇವರಿಗೆ ಭಯಪಟ್ಟು ಟಿಪ್ಪು ಸುಲ್ತಾನ್, ಎಸ್ಪೆಷಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಂತೂ ಭಯಪಟ್ಬಿಟ್ಟು ಅಲ್ಲಿಂದ ಯಾವ ಭೂಮಿನೂ ಬೇಡ ಅಂತ ಬಿಟ್ಟು ಹೋಗ್ಬಿಟ್ಟು. ಆಗ ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಆ ಭೂಮಿ ಯಾರು ಉಳುಮೆಯನ್ನ ಮಾಡ್ತಾ ಇದ್ರು ಅವರಿಗೆ ಹೋಯ್ತು. ಟಿಪ್ಪು ಸುಲ್ತಾನ್ನ ಮರಣದ ನಂತರ, 4th ಆಂಗ್ಲೋ ಮೈಸೂರು ವಾರ ಆದ ನಂತರ ಮತ್ತೆ ಟಿಪ್ಪು ಸುಲ್ತಾನ್ ಸತ್ತ ನಂತರ ಮತ್ತೆ ಹಿಂದೂಗಳು ವಾಪಸ್ ಅಲ್ಲಿಗೆ ಬರ್ತಾರೆ. ಆ ನಾಯರು ಮತ್ತು ಬ್ರಾಹ್ಮಣರು ಬಂದು ಮುಸ್ಲಿಮರನ್ನ ಕೇಳ್ತಾರೆ, ಇದು ನಮ್ಮ ಭೂಮಿ, ಮುಂಚೆ ನಾವು ಇದನ್ನ ನಿಮಗೆ ಗುತ್ತಿಗೆಗೆ ಅಂತ ಕೊಟ್ಟಿದ್ವಿ, ನೀವು ಇದನ್ನ ನಮಗೆ ವಾಪಸ್ ಕೊಡಿ ಅಂತ ಹೇಳಿದಾಗ ಅಲ್ಲಿರುವಂಥವ್ರು ನೋ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ, ಇದು ನಮ್ದಿದು ಅಂತೇಳಿ ಹೇಳಿದಾಗ ಆಗ ಜನ್ಮಿಗಳಿಗೂ ಮತ್ತು ಮೊಪ್ಲಗಳಿಗೂ ದೊಡ್ಡ ಮಟ್ಟಕ್ಕೆ ದಂಗೆ ಆಗ್ತದೆ. ಆಗ ಏನಾದರೂ ಮಾಡಿ ಬ್ರಿಟಿಷರು ಕೂಡ ಬ್ರಿಟಿಷರ ಹತ್ರ ಹೋಗ್ತಾರೆ. ಈ ಜನ್ಮಿಗಳು, ದಟ್ ಮೀನ್ಸ್ ನಾಯರು ಮತ್ತು ಬ್ರಾಹ್ಮಣರು ಬ್ರಿಟಿಷರ ಹತ್ರ ಹೋಗ್ಬಿಟ್ಟು ಬ್ರಿಟಿಷರ ಸಹಾಯವನ್ನ ಕೇಳ್ತಾರೆ. ನೋಡಿ, ಇದು ನಮ್ಮ ಭೂಮಿ, ಟಿಪ್ಪು ಸುಲ್ತಾನ್ ಮತ್ತು ಇದರಲ್ಲಿ ಅಟ್ಯಾಕ್ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಓನರ್ಶಿಪ್ ಅಲ್ಲಿ ಇತ್ತು, ನಾವು ಟಿಪ್ಪು ಸುಲ್ತಾನ್ಗೆ ಭಯಪಟ್ಟು ನಾವು ಓಡಿ ಹೋದ್ವಿ, ಈಗ ನಾವು ಬಂದು ಕೇಳಿದ್ರೆ ಇವರು ಕೊಡಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಇವನ್ ಬ್ರಿಟಿಷರು ಕೂಡ ಹಿಂದೂಗಳಿಗೆ ಸಪೋರ್ಟ್ ಮಾಡಿ ವಾಪಸ್ ಹಿಂದೂಗಳಿಗೆ ಭೂಮಿ ಸಿಗೋ ರೀತಿಯಾಗಿ ಬ್ರಿಟಿಷರು ನೋಡ್ಕೊಳ್ತಾರೆ. ಪ್ರೈವೇಟ್ ಪ್ರಾಪರ್ಟಿ, ಇದು ಜನ್ಮಿಗಳಿಗೆ ಸೇರಿದ್ದು, ಹಿಂದೂಗಳಿಗೆ ಸೇರಿದ್ದು ಅಂತೇಳಿ. ಮತ್ತೆ ಮೊದಲಿಗೆ ಏನಿತ್ತು, ಟಿಪ್ಪು ಸುಲ್ತಾನ್ ಅಟ್ಯಾಕ್ ಮಾಡೋಕ್ಕಿಂತ ಮುಂಚಿತವಾಗಿ ಏನಿತ್ತು ಆ ಸ್ಟೇಟಸ್ಗೆ ಬರಲಿ ಅಂತೇಳಿ ಆಗ್ತದೆ. ಆಗ ಅಲ್ಲಿರುವಂತಹ ಮುಸಲ್ಮಾನ ಮೊಪ್ಲಗಳು ಆ ಭೂಮಿಯನ್ನು ಕಳ್ಕೊಳ್ತಾರೆ. ಈಗ ಅವರು ಅನ್ಕೊಂಡಿದ್ರು ನಮ್ದು ಓನರ್ಶಿಪ್ ಬಂತು ಅಂತ ಅನ್ಕೊಂಡಿದ್ರು, ಈಗ ಭೂಮಿಯನ್ನು ಕಳ್ಕೊಳ್ತಾರೆ. ಆಗ ಇಬ್ಬರ ಮಧ್ಯೆ ದೊಡ್ಡ ಮಟ್ಟದ ಸಂಘರ್ಷ ಆಗ್ತದೆ. ಹಲವಾರು ಹಿಂದೂಗಳ ಮರಣವೂ ಕೂಡ ಕಾರಣ ಆಗ್ತದೆ. ನಂತರವಾಗಿ 1921 ಇನ್ನೂ ದೊಡ್ಡ ಮಟ್ಟಕ್ಕೆ ಮೊಪ್ಲಾ ರೆಬಿಲಿಯನ್ ಆಗ್ತದೆ ಕೇರಳದಲ್ಲಿ. ಆಗ ಭಾರತದಲ್ಲಿ ಅಸಹಕಾರ ಚಳವಳಿ ಸಂದರ್ಭ ಆಗ್ತದೆ. ಕಾಂಗ್ರೆಸ್ ಖಿಲಾಫತ್ ಮೂವ್ಮೆಂಟ್ಗೆ ಬೆಂಬಲವನ್ನು ಕೂಡ ಕೊಟ್ಟು ಅಸಹಕಾರ ಚಳವಳಿಯಲ್ಲಿ ಮುಸ್ಲಿಮರು ಭಾಗವಹಿಸುವಂತೆ ಒಂದು ಮಾಡ್ಕೊಂಡಿರುತ್ತದೆ. ಆಗ ಈ ಒಂದು ದಂಗೆ ಇದರಿಂದ ಇದಕ್ಕೂ ಕೂಡ ವಿಭಿನ್ನ ರೀತಿಯಲ್ಲಿ ಕಾಂಗ್ರೆಸ್ ಮತ್ತೆ ಮಹಾತ್ಮ ಗಾಂಧೀಜಿಯವರು ಸಪೋರ್ಟ್ ಅನ್ನು ಮಾಡ್ತಾರೆ. ಆಗ ಹಲವಾರು ಹಿಂದೂಗಳ ಮೇಲೆ ಅಲ್ಲಿ ಮಾರಣ ಹೋಮ ಆಗ್ತದೆ. ಮಾರಣ ಹೋಮ ಆದಾಗ ಕೆಲವು ನಾಯಕರಿಗೆ ಅನಿಸ್ತದೆ, ಇವನ್ನು ಹಿಂದೂಗಳನ್ನ ಕಾಪಾಡೋರು ಯಾರು,
ಇವನ್ ಭಾರತದಲ್ಲಿ ಇದ್ಕೊಂಡು ಖಿಲಾಫತ್ ಚಳುವಳಿಗೆ ಇವನ್ ಮಹಾತ್ಮ ಗಾಂಧೀಜಿ ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ಕೇರಳದಲ್ಲಿರುವಂತಹ ಹಿಂದೂಗಳನ್ನ ಯಾಕೆ ಪರವಾಗಿ ಯಾಕೆ ಮಹಾತ್ಮ ಗಾಂಧೀಜಿಯವರು ಮಾತಾಡ್ತಾ ಇಲ್ಲ ಅಂತೇಳಿ ಅವರ ಮಧ್ಯೆ ಸ್ವಲ್ಪ ಸ್ಟಾರ್ಟ್ ಆಗ್ಬಿಟ್ಟು ಹಿಂದೂ ಸಂಸ್ಕೃತಿಯನ್ನ ಕಾಪಾಡ್ಕೊಳ್ಳಿಕ್ಕೆ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಸಂಘಟನೆ ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ಹಿಂದೂಗಳ ಕಲ್ಚರನ್ನು, ಹಿಂದೂಗಳಿಗೆ ಎಲ್ಲರೂ ಅನ್ಯಾಯ ಆದರೆ, ಹಿಂದೂಗಳಿಗೆ ಮಾನವವಾದರೆ ಆ ವಿಚಾರವನ್ನು ಕೇಂದ್ರೀಕೃತಗೊಳಿಸಿ ಅದರ ವಿರುದ್ಧವಾಗಿ ಮಾತನಾಡುವಂಥ ಅದ್ರ ಬಗ್ಗೆ ಮಾತನಾಡುವ ಕೆಲಸವನ್ನು RSS ಮಾಡ್ತಾ ಹೋಗುತ್ತೆ. ಅವತ್ತಿನೂ ಕೂಡ ಇವಾಗ ಅದು 100 ವರ್ಷ ಮುಗಿದಿದೆ. ಈಗ 100 ವರ್ಷ ಮುಗಿದಿದೆ ಈ RSSಗೆ. ಹಂಗಾಗಿ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಅವಾಗಲೇ ಅದು ಸ್ಟಾರ್ಟ್ ಆಗಿದ್ದು. ಈ ಒಂದು ದಂಗೆ ಮುಖಾಂತರವಾಗಿ ಹಿಂದೂಗಳನ್ನು ಕಾಪಾಡಲಿಕ್ಕೆ ಒಂದು ಸಂಘ ಸಂಸ್ಥೆ ಬೇಕು. ಇವನ್ ಮಹಾತ್ಮ ಗಾಂಧೀಜಿಯವರೇ ಈ ಹಿಂದೂಗಳ ಮಾನವನ ಬಗ್ಗೆ ಮಾತಾಡಲಿಲ್ಲ. ಹಾಗಾಗಿ ಹಿಂದೂಗಳ ಒಂದು ಸಂಘಟನೆ ಬೇಕು ಅಂತೇಳಿ ಅವಾಗ ಸ್ಟಾರ್ಟ್ ಆಗಿದೆ. ಹಿಂದೂ ಕಲ್ಚರ್ನ ಉಳಿಸ್ಬೇಕು ಅನ್ನುವಂಥ ಒಂದು ಇದರಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಇದು. ಇಲ್ಲಿ ನೋಡಿ ಪ್ರಶ್ನೆ, ದ ಮೊಪ್ಲಾ ರೆಬಿಲಿಯನ್ ಆಫ್ 1921 ಬ್ರೋಕ್ ಔಟ್ ಇನ್ ಎಲ್ಲಿ ಆಯಿತು? ಕೇರಳದಲ್ಲಿ ಆಯಿತು. ಮೊಪ್ಲಾ ರೆಬಿಲಿಯನ್ ಬ್ರೋಕ್ ಔಟ್ ಇನ್ ಮಲಬಾರಲ್ಲಿ ಆಗಿರುವಂಥದ್ದು. ಈ ದಂಗೆ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈಗ ಸಿಪಾಯಿ ದಂಗೆಗಳು, 2 ಸಿಪಾಯಿ ದಂಗೆಗಳು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 1806ರಲ್ಲಿ 10 ಜುಲೈಯಲ್ಲಿ ವೆಲ್ಲೂರಿನಲ್ಲಿ ಆಗುತ್ತೆ ಸಿಪಾಯಿ ದಂಗೆ. ಇನ್ನೊಂದು 1824ರಲ್ಲಿ ವೆಸ್ಟ್ ಬೆಂಗಾಳದ ಬರಾಕ್ಪುರದಲ್ಲಿ ಆಗಿರುವಂಥ ದಂಗೆ. 2 ದಂಗೆಗಳು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸಿಪಾಯಿ ಮ್ಯೂಟಿನಿ ಅಟ್ ವೆಲ್ಲೂರಿನ ಸಿಪಾಯಿ ದಂಗೆ 1806 10 ಜುಲೈಯಲ್ಲಿ ತಮಿಳುನಾಡಲ್ಲಿ ಆಗಿರುವಂಥದ್ದು. ಈ ಒಂದು ದಂಗೆಯನ್ನ ಭಾರತದ ಸ್ವತಂತ್ರದ ಮೊದಲ ಯುದ್ಧದ ಮುನ್ನುಡಿ ಅಂತ ಕರಿತೀವಿ. ಭಾರತದ ಸ್ವಾತಂತ್ರ್ಯದ ಮೊದಲ ಯುದ್ಧದ ಮುನ್ನುಡಿ ಅಂತ ಕರಿತೀವಿ, ಅಥವಾ ದ ಫಸ್ಟ್ ಇಂಡಿಯಾ ವಾರ್ ಫಾರ್ ಇಂಡಿಪೆಂಡೆನ್ಸ್ ಅಂತ ಕರಿತಾ ಹೋಗ್ತೇವೆ. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ವೆಲ್ಲೂರಿನಲ್ಲಿ ಸಿಪಾಯಿಗಳಿಗೆ ಡ್ರೆಸ್ ಕೋಡ್ ಅನ್ನ ಮಾಡ್ತಾರೆ. ಮದ್ರಾಸ್ನ ಕಮಾಂಡರ್ ಇನ್ ಚೀಫ್ ಆಗಿರ್ತಕ್ಕಂಥ ಸರ್ ಜಾನ್ ಕ್ರಡಕ್ ಮತ್ತು ಲಾರ್ಡ್ ಹೌಡನ್ ಅವರು ಕೆಲವು ಫೂಲಿಶ್ ಆರ್ಡರ್ಗಳನ್ನು ಹೊರಡಿಸ್ತಾರೆ. ಏನಪ್ಪ ಅಂದ್ರೆ, ಭಾರತೀಯರು ಪೇಟವನ್ನು ಹಾಕಬಾರ್ದು, ಅದನ್ನ ಚೆನ್ನಾಗಿ ಕಾಣ್ತಾ ಇಲ್ಲ, ಅದೊಂಥರ ಬೇರೆ ತರ ಕಾಣ್ತಾ ಇದೆ. ಮತ್ತೆ ಹಿಂದೂಗಳು, ಈ ಬ್ರಾಹ್ಮಣರ ಹಣೆ ಮೇಲೆ ಜಾತಿ ಗುರುತುಗಳು ಈ ತರ ಹಾಕೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಮುಸ್ಲಿಮರ ಗಡ್ಡೆ ಬಿಡ್ತಾವ್ರೆ, ಇವೆಲ್ಲ ಮಾಡಬಾರ್ದು, ಇದೆಲ್ಲ ಒಂದು ಡ್ರೆಸ್ ಕೋಡ್ ತರ ಇರಬೇಕು ಅಂತೇಳಿ ಸಿಪಾಯಿಗಳು, ನೀವು ಸೈನಿಕರಾದ್ಮೇಲೆ ಇವೆಲ್ಲ ಡ್ರೆಸ್ ಕೋಡ್ ಇರಬೇಕು, ಗಡ್ಡೆ ಬಿಡೋದು ಎಲ್ಲ ಮಾಡಬಾರ್ದು, ಜಾತಿ ಗುರುತುಗಳು ಹಾಕೋದು ಇವೆಲ್ಲ ಹಾಕಬಾರ್ದು ಅಂತೇಳಿ ಒಂದು ಆರ್ಡರ್ನ ಹೊರಡಿಸ್ತಾರೆ. ಈ ಆರ್ಡರ್ ಹೊರಡಿಸಿದಾಗ ಈ ಆರ್ಡರು ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಸಿಪಾಯಿಗಳಿಗೂ ಕೂಡ ಬಹಳ ಡಿಫ್ರೆಂಟ್ ಆಗಿ ಅರ್ಥ ಆಗುತ್ತೆ. ಇವರು ನಮ್ಮನ್ನ ಕ್ರಿಶ್ಚಿಯನೀಕರಣ ಮಾಡ್ತಾ ಇದ್ದಾರೆ, ನಮ್ಮನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದ ಅನ್ಕೊಂಡು ಏನ್ ಮಾಡ್ತಾರೆ, ಇದರ ಪರಿಣಾಮವಾಗಿ 1806 ಜುಲೈ 10ರ ಮಧ್ಯರಾತ್ರಿಯಲ್ಲಿ ಎಲ್ಲರೂ ಕೂಡ ಒಟ್ಟುಗೂಡ್ಬಿಟ್ಟು ಟಿಪ್ಪುವಿನ ಮಗನ ನೇತೃತ್ವದಲ್ಲಿ, ಟಿಪ್ಪುವಿನ ಮಗನು ಕೂಡ ಅಲ್ಲಿ ಇರ್ತಾರೆ ಅವಾಗ ಆ ಸಂದರ್ಭದಲ್ಲಿ, ಟಿಪ್ಪುವಿನ ಮಗನ ನೇತೃತ್ವದಲ್ಲಿ ಅವರೊಂದಿಗೆ ಬೆರೆತಂತಹ ಸಿಪಾಯಿಗಳು ಯುರೋಪಿಯನ್ನರನ್ನ ಹತ್ಯೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮತ್ತು ಮೈಸೂರ ಸುಲ್ತಾನರ ಧ್ವಜವನ್ನ ಅಲ್ಲಿ ಆರಿಸ್ಬಿಟ್ಟು ಸ್ವತಂತ್ರ ಆದ್ವಿ ಅನ್ನುವಂಥ ಒಂದು ಘೋಷಣೆಯನ್ನ ಕೂಗ್ತಾ ಹೋಗ್ತಾರೆ. ಮೈಸೂರಿನ ಸುಲ್ತಾನರ ಒಂದು ಪರವಾಗಿ ಘೋಷಣೆಗಳು ಕೂಗ್ತಾ ಹೋಗ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಆಗಿರುವಂಥದ್ದು ಬರಾಕ್ಪುರದ ದಂಗೆ. ಓಕೆ, ಬರಾಕ್ಪುರದ ದಂಗೆ, ಮ್ಯೂಟಿನಿ ಆಫ್ ಬರಾಕ್ಪುರ್, ವೆಸ್ಟ್ ಬೆಂಗಾಳಲ್ಲಿ ಆಗಿರುವಂಥದ್ದು. ವೆಸ್ಟ್ ಬೆಂಗಾಲ್ 1824ರಲ್ಲಿ ಮೊದಲ ಆಂಗ್ಲೋ ಬರ್ಮೀಸ್ ವಾರ್ ಆದ ನಂತರ, ಒಂದು ವಾರ್ ಸಮಯದಲ್ಲಿ 1824ರಲ್ಲಿ ಬರಾಕ್ಪುರದಲ್ಲಿ ಈ ಒಂದು ದಂಗೆ ಆಗುತ್ತೆ. ಈ ಒಂದು ದಂಗೆಯನ್ನ 1857 ದಂಗೆಯ ಪೂರ್ವಾಭ್ಯಾಸ ಅಂತ ಕರಿತೀವಿ, ರಿಹರ್ಸಲ್ ಅಂತ ಕರಿತೀವಿ, ಡ್ರೆಸ್ ರಿಹರ್ಸಲ್ ಆಫ್ ದಿ ಮ್ಯೂಟಿನಿ ಆಫ್ 1857 ರಿವೋಲ್ಟ್ ಅಂತ ಕರಿತೀವಿ. 1857 ದಂಗೆ ಸ್ಟಾರ್ಟ್ ಆಗಿದ್ದು ಕೂಡ ಈ ಬರಾಕ್ಪುರದಿಂದಲೇ ಸ್ಟಾರ್ಟ್ ಆಗಿದ್ದು ಮೊದಲ ಬಾರಿಗೆ. ಇದು ಅಷ್ಟೇ, ಅದರಿಂದ ಇದು ಕೂಡ ಇಲ್ಲಾಗಿದ್ರಿಂದ ಈ ಒಂದು ಮ್ಯೂಟಿನಿ ಆಫ್ ಬರಾಕ್ಪುರ ದಂಗೆಯನ್ನ 1857 ದಂಗೆಯ ಪೂರ್ವಾಭ್ಯಾಸ ಅಂತ ಕರಿತೀವಿ. ಪೂರ್ವಾಭ್ಯಾಸ ಅಂತ ಕರಿತಾ ಹೋಗ್ತೀವಿ. ಏನಪ್ಪಾ ಅಂದ್ರೆ, 2 ಮ್ಯೂಟಿನಿಗಳು ಬಹಳ ಫೇಮಸ್ ಬರಾಕ್ಪುರಲ್ಲಿ. ಒಂದು 1824 ಆಗಿರುವಂಥದ್ದು, ಇನ್ನೊಂದು 1857ರಲ್ಲಿ ಮಂಗಲ್ ಪಾಂಡೆ ಅವರು
ಮೊದಲ ಬಾರಿಗೆ ಅಲ್ಲಿ ವೀರಮರಣ ಹೊಂದಿದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಎರಡೂ ದಂಗೆಗಳು ಆಗ್ತಾ ಹೋಗ್ತವೆ. ಒಂದು ಮೊದಲನೇದು 1924, ಇನ್ನು 1857 ಮೊದಲನೇದು ಮಂಗಲ್ ಪಾಂಡೆ ನೇತೃತ್ವದಲ್ಲಿ ದಂಗೆ ಇದ್ದು ಇಲ್ಲೇ. ಮಂಗಲ್ ಪಾಂಡೆ ದಂಗೆ ಇದ್ದು ಇಲ್ಲೇ. ಫಸ್ಟ್ ಏನಾಯ್ತಪ್ಪ ಅಂದ್ರೆ, ಮೊದಲ ಆಂಗ್ಲೋ ಒಂದು ಬರ್ಮೀಸ್ ಕದನದಲ್ಲಿ ವಾರ್ಗಳನ್ನು ಮಾಡಬೇಕಾದ್ರೆ, ಈಗ ವಾರಲ್ಲಿ ಸೈನಿಕರಾಗಿ ಈ ಬ್ರಿಟಿಷರು ಕೂಡ ಬ್ರಿಟಿಷ್ ಸೈನಿಕರು ಕೂಡ ಇದ್ರು. ಅದೇ ರೀತಿಯಾಗಿ ಭಾರತೀಯ ಸೈನಿಕರು ಕೂಡ ಇದ್ರು. ಇವರು ಈಗ ಮಯನ್ಮಾರ್ಗೆ ಹೋಗಿ ಯುದ್ಧ ಮಾಡ್ಬೇಕಲ್ವಾ, ಬರ್ಮೀಸ್ ವಾರ ಅಲ್ವಾ ಇದು. ಹಂಗಾಗಿ ನೋಡಿ, ಇಲ್ಲಿಂದ ಅವ್ರು ಹೋಗ್ಬೇಕು ಅಂತಂದ್ರೆ ಬ್ರಿಟಿಷ್ ಸೈನಿಕರಿಗೆ ಎಲ್ಲ ಅವ್ರದ್ದು ಲಗೇಜ್ ತಗೊಂಡು ಹೋಗ್ಲಿಕ್ಕೆ, ಅವರ ಒಂದು ವೆಪನ್ಸ್ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಅವರಿಗೆ ಎಲ್ಲ ವ್ಯವಸ್ಥೆ ಕೂಡ ಸಾರಿಗೆ ವ್ಯವಸ್ಥೆನ ಮಾಡ್ಕೊಡ್ತಾ ಇದ್ರು. ಆದರೆ ಭಾರತೀಯ ಸೈನಿಕರಿಗೆ ಯಾವ ರೀತಿಯಾದಂತಹ ಸಾರಿಗೆ ವ್ಯವಸ್ಥೆನೂ ಕೂಡ ಮಾಡ್ತಾ ಇರಲಿಲ್ಲ. ಭಾರತೀಯರು ಎಲ್ಲವನ್ನು ಒತ್ಕೊಂಡೇ ಹೋಗ್ಬೇಕಿತ್ತು. ಇಂತಹ ಸಂದರ್ಭದಲ್ಲಿ ಬಹಳ ತಾರತಮ್ಯ, ಮತ್ತು ಅವರಿಗೆ ಎಲ್ಲ ಥರದ್ದು ಫೆಸಿಲಿಟಿ ಇತ್ತು. ಒಂದು ಅವರಿಗೆ ಟಿ ಎ ಎಲ್ಲ ಇತ್ತು. ನಮ್ಮ ಭಾರತೀಯರಿಗೆ ಯಾವ ಟಿ.ಎ ಕೊಡ್ತಾ ಇರಲಿಲ್ಲ. ಬಹಳ ನೋಡಿ, ಅವರ ಪರವಾಗಿ ನಾವು ಯುದ್ಧ ಮಾಡ್ತಾ ಇತ್ತು. ಈ ಬರ್ಮೀಸ್ ವಾರ್ ಮಾಡಿದ್ದು ಅವ್ರ ಪರವಾಗಿ ನಾವು ಯುದ್ಧ ಮಾಡ್ತಾ ಇತ್ತು. ಆದರೂ ಕೂಡ ನಮ್ಮ ಭಾರತೀಯರಿಗೆ ಯಾವುದೇ ಫೆಸಿಲಿಟಿಗಳನ್ನು ಅವ್ರು ಕೊಡ್ತಾ ಇರಲಿಲ್ಲ. ಇದರಿಂದ ಬೇಸತ್ತಂತಹ ಭಾರತೀಯರು ಬ್ರಿಟಿಷರ ವಿರುದ್ಧವಾಗಿ ದಂಗೆ ಏಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಕಾಲಾಪಾಣಿ ಅನ್ನುವಂಥ ಒಂದು ಕಲ್ಚರ್ ನಮ್ದು. ನಾವು ಒಂದು ದೇಶದಿಂದ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಹಡಗ್ನಲ್ಲಿ ಏನಾದ್ರು ಹೋದ್ರೆ ನಮ್ಮ ಜಾತಿ ಹೋಗ್ತದೆ, ನಮ್ಮ ಧರ್ಮವನ್ನು ನಾವು ಕಳ್ಕೊಳ್ತೀವಿ ಅನ್ನುವಂಥ ನಂಬಿಕೆ ಭಾರತೀಯರಲ್ಲಿ ಇತ್ತು. ನಾವು ಹಡಗಲ್ಲಿ ಒಂದು ದೇಶದಿಂದ ಒಂದು ದೇಶಕ್ಕೆ ಹೋಗಬಾರ್ದು, ನಮ್ಮ ಜಾತಿ ಹಾಳಾಗುತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಇತ್ತು. ಅದು ಮಹಾತ್ಮ ಗಾಂಧೀಜಿಯವರು ಕೂಡ ತಮ್ಮ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ, ನಮ್ಮ ಮನೇಲಿ ಈ ಥರ ಕಲ್ಚರ್ ಇದೆ ನಮ್ಮ ಭಾರತೀಯರಲ್ಲಿ ಅಂತೇಳಿ. ಅಂದರೆ ಈ ಮಾಹಿತಿಯ ಪ್ರಕಾರ ಸಮುದ್ರಗಳನ್ನು ದಾಟ್ಬಿಟ್ಟು ವಿದೇಶಗಳಿಗೆ ಹೋಗುವಂಥದ್ದು ಒಂದು ಸಾಮಾಜಿಕ ಗೌರವವನ್ನು ಕಳೆದುಕೊಳ್ತೀವಿ ಎನ್ನುವಂಥ ಒಂದು ನಂಬಿಕೆ ಭಾರತೀಯರಲ್ಲಿ ಇತ್ತು. ಹಾಗಾಗಿ ಕೆಲವರು ಬ್ರಿಟಿಷರು ಬೇರೆ ದೇಶಕ್ಕೆ ಹೋಗ್ತಾ ಇರಲಿಲ್ಲ. ನಮ್ದು ಇದಾಗ್ಬಿಡುತ್ತಪ್ಪ, ನಮ್ಮ ಮನಸ್ಥಿತಿ ಇದಾಗುತ್ತೆ, ನಮ್ಮ ಗೌರವಕ್ಕೆ ಧಕ್ಕೆ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಒಂದು ಸಂದರ್ಭದಲ್ಲಿ ಈ ಚಿತ್ತಗಂಗೆ ಹೋಗ್ಬೇಕಾದ್ರೆ, ವೆಸ್ಟ್ ಬೆಂಗಾಲ್ ಚಿತ್ತಗಂಗೆಗೆ ಹೋಗ್ಬೇಕಾದ್ರೆ ಭಾರತೀಯರಿಗೆ ಯಾವುದೇ ಒಂದು ಸಾರಿಗೆ ವ್ಯವಸ್ಥೆಯನ್ನು ಅವ್ರು ಕಲ್ಪಿಸ್ಲಿಲ್ಲ. ಯಾವುದರದ್ದು ಫೆಸಿಲಿಟಿ ಕೂಡ ಕೊಡಲಿಲ್ಲ. ಇದರ ವಿರುದ್ಧವಾಗಿ ಸಿಪಾಯಿಗಳು ಬ್ರಿಟಿಷರ ವಿರುದ್ಧವಾಗಿ ದಂಗೆ ಎದ್ಬಿಟ್ಟು ಬ್ರಿಟಿಷರನ್ನ ಅಲ್ಲಿಂದ ಓಡಿಸ್ಬಿಟ್ಟು 2 ದಿನಗಳ ಕಾಲ ಕಂಟೋನ್ಮೆಂಟ್ ಈ ನಮ್ಮ ಸಿಪಾಯಿಗಳು ಕಂಟ್ರೋಲ್ ಮಾಡ್ತಾರೆ. ಅದರ ನಾಯಕ ಯಾರಪ್ಪ ಅಂದ್ರೆ ಬಿಂಡ ನೇತೃತ್ವದಲ್ಲಿ ಬ್ರಿಟಿಷರೆಲ್ಲರನ್ನೂ ಕೂಡ ಓಡಿಸ್ಬಿಟ್ಟು ಇವ್ರು ಕಂಟ್ರೋಲ್ ಮಾಡಿದ್ರೆ 2 ಕಂಟೋನ್ಮೆಂಟ್ ಅನ್ನು ಇವ್ರು ಕಂಟ್ರೋಲ್ ಮಾಡುವಂಥ ಕೆಲಸ ಕೂಡ ಆಗ್ತದೆ. ಆಗ ಬ್ರಿಟಿಷರು ಹೇಳ್ತಾರೆ, ನೀವು ಫಸ್ಟ್ ಈಗ ಇದು ಮಾಡಿ ಬನ್ನಿ, ಡ್ಯೂಟಿಗೆ ಬನ್ನಿ, ಸರೆಂಡರ್ ಆಗಿ ಫಸ್ಟು, ಆಮೇಲೆ ನಿಮ್ಮ ಬೇಡಿಕೆಗಳನ್ನು ನಾವು ಮಾಡ್ತೀವಿ ಅಂತಂದಾಗ ಇವ್ರು ನಂಬಲ್ಲ. ಬ್ರಿಟಿಷರ ಮೇಲೆ ನಂಬಿಕೆನೇ ಬರಲ್ಲ, ಇವರಿಗೆ ತಿರಸ್ಕಾರ ಮಾಡ್ತಾರೆ. ಹಂಗಾಗಿ ಇಬ್ಬರ ಮಧ್ಯೆ ನೋಡ್ರಿ, ಇವರ ಪರವಾಗಿ ಸೈನಿಕರು ನಮ್ಮ ದೇಶದ ಸೈನಿಕರು ಕೆಲಸ ಮಾಡ್ತಿದ್ದಾರೆ. ಅವರ ವಿರುದ್ಧವಾಗಿ ಯುರೋಪಿಯನ್ ಸೈನಿಕರು ಪೂರ್ಣ ಪ್ರಮಾಣದ ದಾಳಿಯನ್ನ ನಮ್ಮ ಸೈನಿಕರ ಮೇಲೆ ಮಾಡ್ತಾರೆ. ನಮ್ಮ ಸೈನಿಕರಲ್ಲೂ ಕೂಡ ವೆಪನ್ಸ್ಗಳಿತ್ತು, ಬಟ್ ಅವ್ರು ಇನ್ನೂ ಬಿಟ್ಟು ಇವ್ರನ್ನ ಕಂಪ್ಲೀಟ್ಲಿ ಸುತ್ತಮುತ್ತ ಲಾಕ್ ಮಾಡಿ ಅಟ್ಯಾಕ್ ಮಾಡುವಂಥ ಕೆಲಸ ಆಗ್ತದೆ. 200 ಭಾರತೀಯ ಸಿಪಾಯಿಗಳು ಇಲ್ಲಿ ಕೊಲ್ಲಲ್ಪಡ್ತಾರೆ. 200 ಇಂಡಿಯನ್ ಸಿಪಾಯಿಸ್ ವರ್ ಕಿಲ್ಡ್ ಇನ್ ದಿಸ್ ಬ್ಯಾಟಲ್. ಈ ಒಂದು ಬರಾಕ್ಪುರ ದಂಗೆಯಲ್ಲಿ 200 ಇವರು ಭಾರತೀಯ ಸೈನಿಕರು ಕೊಲೆ ಆಗ್ತಾರೆ. ಈ ರೀತಿ ಅಟ್ಯಾಕ್ ಮಾಡಿ, ನಮಗೆ ಫೆಸಿಲಿಟಿಗಳನ್ನು ಕೊಡಿ, ನಿಮ್ಮ ಪರವಾಗಿ ಯುದ್ಧ ಮಾಡ್ತಾ ಇದ್ದೀವಿ ಬರ್ಮಾ ವಾರಲ್ಲಿ, ನಮಗೆ ಸಾರಿಗೆ ವ್ಯವಸ್ಥೆಯನ್ನು ಕೊಡಿ ಅಂತ ಕೇಳಿದ್ದಕ್ಕೆ ಈ ಪರಿಸ್ಥಿತಿ. ಬಿಂಡ ಅವರ ಲೀಡರ್ಶಿಪ್ ಏನಿತ್ತು ಅವರನ್ನು ಕೂಡ ಹಿಡಿದ್ಬಿಟ್ಟು ಅವ್ರನ್ನ ಗಲ್ಲಿಗೇರಿಸುವಂತ ಕೆಲಸ ಆಗ್ತಾ ಹೋಯ್ತು. ಬಿಂಡನನ್ನ ಯಾವ ಮಟ್ಟಕ್ಕೆ ಕೊಂದ್ರಂದ್ರೆ, ಇವರು ದೇಹವನ್ನ ಸರಪಣಿಯಿಂದ ಕಟ್ಬಿಟ್ಟು ಮರಕ್ಕೆ ನೇತು ಹಾಕ್ಲಾಯ್ತು. ಮರಕ್ಕೆ ನೇತು ಹಾಕಿ ಅವ್ನು ನೇತಾಕಿದ ತಕ್ಷಣ ಅವ್ನು ಸತ್ತ ತಕ್ಷಣ ಅವ್ನು ತಗಿಲ್ ದೇಹವನ್ನ 2 ದಿನಗಳವರೆಗೆ ಅಲ್ಲೇ ಕೊಳಿಲಿಕ್ಕೆ ಸ್ಮೆಲ್ ಬರೋ ಥರ ಮಾಡಿ. ಯಾಕಪ್ಪ ಅಂದ್ರೆ ಜನಗಳಿಗೆ ಗೊತ್ತಾಗ್ಬೇಕು, ನಾಳೆ ಯಾರು ದಂಗೆ ಹೇಳ್ತೇವೆ ಅಂತಂದ್ರೆ ಭಯ ಬರ್ಬೇಕು ಅವ್ರಿಗೆ. ನಾವೇನಾದ್ರು ದಂಗೆ ಇದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ಆಗುತ್ತಪ್ಪ ಅಂತ ಅವ್ರಿಗೆ ಬರ್ಬೇಕು ಅಂತೇಳಿ ಇವ್ರು ಹಿಂಗೆ ಮಾಡಿದ್ರು. ಅವ್ರ ದೇಹವನ್ನು ನೇತು ಹಾಕಿ 2-3 ದಿನ ಅವ್ರನ್ನ ದೇಹವನ್ನು ಕೊಳಿಸಿ ಆಮೇಲೆ ಅದನ್ನ ಮಾಡಲಾಯ್ತು. ಆ ರೀತಿಯಾಗಿ ಅಂದ್ರೆ ಕೊಳೆಯಲು ಅವಕಾಶ ಮಾಡಿಕೊಡಲಾಯ್ತು, ಜನರ ಮೈಂಡ್ಸಲ್ಲಿ ಭಯ ಬರಲಿ ಅಂತೇಳಿ. ಹಂಗಾಗಿ ಇದುವರೆಗೆ ದಂಗೆಯ ಬಗ್ಗೆ ಯೋಚಿಸಿದಂತಹ ಸಿಪಾಯಿಗಳಿಗೆ ಯಾರು ಹಿಂಗೆ ಬ್ರಿಟಿಷರ ವಿರುದ್ಧವಾಗಿ ದಂಗೆ ಹೇಳ್ಬೇಕು ಅಂತೇಳಿ ಏನು ಯೋಚನೆ ಮಾಡಿದ್ರು, ಅವರೆಲ್ಲರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಕೆಲಸವನ್ನ ಇಲ್ಲಿ ಮಾಡ್ತಾ ಹೋದ್ರು. ಈ ಒಂದು ಬರಾಕ್ಪುರ ದಂಗೆಯ ಮುಖಾಂತರವಾಗಿ ಬಿಂಡ ನೋಡ್ರಿ, ಇವರನ್ನೇ ಬಹಳ ಚಿತ್ರಹಿಂಸೆ ಕೊಟ್ಟಿದ್ದು. ಇದು ಸಾಕಿಷ್ಟು. ಈಗ ನಂತರವಾಗಿ 1857 ಮುಂಚಿತವಾಗಿ ಹಲವಾರು ರೀತಿಯ ದಂಗೆಗಳನ್ನು ನಾವು ನೋಡ್ಕೊಳ್ತಾ ಹೋದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ
ನಾವು 1857 ರಿವೋಲ್ಟ್ನ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಎಲ್ಲೆಲ್ಲ ಆಯಿತು, ಏನೇನು ಆಯಿತು, 1857 ಏನಾಯಿತು, ದಂಗೆ ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ಅಂತ್ಯ ಆಯಿತು ಅನ್ನೋದನ್ನು ಅದರ ಸ್ಟೇಟಸನ್ನು ಕಂಪ್ಲೀಟಾಗಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೇನೆ. ಮತ್ತು ಕರ್ನಾಟಕದಲ್ಲೂ ಕೂಡ 1857 ರಿವೋಲ್ಟ್ ಕೂಡ ಆಗ್ತಾ ಹೋಯಿತು, ಆದರೂ ಯಾವ ರೀತಿಯಾಗಿ ಆಯಿತು ಅನ್ನೋದು ಕೂಡ ನಾನು ಡೀಟೇಲ್ಡಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡೀಟೇಲ್ಡಾಗಿ ಚರ್ಚೆ ಮಾಡಿದ್ದೀನಿ. ಯಾವ ಬುಕ್ಕನ್ನು ಓದಬಾರ್ದು ನೀವು ಅನ್ನೋ ಒಂದು ಉದ್ದೇಶದಿಂದ. ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಹಾಕಿ, ನಿಮ್ಮ ಮನಸ್ಸುಗಳನ್ನ ಕಾಮೆಂಟ್ ಹಾಕಿ. ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.